All my dear students, in the previous class, we have discussed and completed the second chapter in organic chemistry, which is alcohol, phenol and ethers. So total ಆಗಿ ಸೆಕೆಂಡ್ ಪಿ ಯು ಸಿ ಸಿಲೆಬಸ್ಸಲ್ಲಿ 3 ಚಾಪ್ಟರ್ನ ಕಂಪ್ಲೀಟ್ ಮಾಡಿದ್ದೇವೆ. ಅದರಲ್ಲಿ ಒಂದು ಚಾಪ್ಟರ್ ಫಿಸಿಕಲ್ ಕೆಮಿಸ್ಟ್ರಿ, ಅದು ಸಾಲಿಡ್ ಸ್ಟೇಟ್ ಆಗಿರುತ್ತೆ. ಇನ್ನು 2 ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಕಂಪ್ಲೀಟ್ ಮಾಡಿದ್ದೀವಿ, ಅದು ಹ್ಯಾಲೋ ಆಲ್ಕೇನ್ಸು, ಹ್ಯಾಲೋ ಅರಿನ್ಸು ಮತ್ತು ಆಲ್ಕೋಹಾಲ್ಸು, ಫಿನಾಲ್ಸ್, ಈಥರ್ಸ್. ಸೊ ಟುಡೇ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ದ ಸೆಕೆಂಡ್ ಚಾಪ್ಟರ್ ಇನ್ ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ 2ನೇ ಚಾಪ್ಟರ್ ಸೊಲ್ಯೂಷನ್ಸನ್ನು ಸ್ಟಾರ್ಟ್ ಮಾಡೋಣ. ನೆಕ್ಸ್ಟ್ ಈಸ್ ಸೊಲ್ಯೂಷನ್ಸ್, ವೆರಿ ಇಂಪಾರ್ಟೆಂಟ್ ಟಾಪಿಕ್ಕು. ಇಲ್ಲಿ ಕ್ವಶನ್ಸಲ್ಲಿ ಕ್ವಶನ್ ನಂಬರ್ 1 ಆ್ಯಂಡ್ ಕ್ವಶನ್ ನಂಬರ್ 2 1 ಮಾರ್ಕ್ ಇದೆಯಲ್ಲ, ಸೊ ಖಂಡಿತ ಕೇಳ್ತಾರೆ. ವೇಟೇಜ್ ಆಫ್ ದಿಸ್ ಮಾರ್ಕ್ಸ್ ಇಲ್ಲಿ ಹೇಳುವಾಗ 7 ಮಾರ್ಕ್ಸ್ ಚಾಪ್ಟರ್, 7 ಮಾರ್ಕ್ಸಿಗೆ ಸೊಲ್ಯೂಷನ್ಸನ್ನು ಕೇಳ್ತಾರೆ. 7 ಮಾರ್ಕ್ಸಿಗೆ ಸೊಲ್ಯೂಷನ್ ಟಾಪಿಕ್ಸಲ್ಲಿ ಕ್ವಶನ್ಸನ್ನು ಕೇಳ್ತಾರೆ. ಅದರಲ್ಲಿ ಕ್ವಶನ್ ನಂಬರ್ 1 ಮತ್ತು 2 ಇದೆಯಲ್ಲ, ಅದನ್ನು 1 ಮಾರ್ಕ್ಸಿಗೆ ಕೇಳ್ತಾರೆ. ಇನ್ನು ಉಳಿದಂಥ ಕ್ವಶನ್ ನಂಬರ್ 28 ಫಾರ್ 5 ಮಾರ್ಕ್ ಕೇಳ್ತಾರೆ. ಅದರಲ್ಲಿ ಎ 3 ಮಾರ್ಕ್ ಇರುತ್ತೆ, ಇನ್ನೊಂದು ಬಿ ಫಾರ್ 2 ಮಾರ್ಕ್ಸ್ ಇರುತ್ತೆ. ನೆನ್ಪಿಟ್ಕೊಳ್ಳಿ. ಸೊ ಟೋಟಲ್ ಆಗಿ 5 + 2 ಎಷ್ಟಾಯ್ತು ಅಲ್ಲಿಗೆ 7. ಇಲ್ಲೊಂದು ಮಾರ್ಕು. ಸೊ ನೀವು ಕ್ವಶನ್ ಪೇಪರ್ ಓಪನ್ ಮಾಡಿದ ತಕ್ಷಣ ನೀವು ನೋಡ್ತಕ್ಕಂಥ ಫಸ್ಟ್ ಕ್ವಶನ್ನು ಮತ್ತು ಸೆಕೆಂಡ್ ಕ್ವಶನ್ನು ಸೊಲ್ಯೂಷನ್ಸ್ ಮೇಲೆ ಕೇಳ್ತಾರೆ, ಸಿಂಗಲ್ ಮಾರ್ಕ್ ಕ್ವಶನ್ಸು. ಸೊ ಗೊತ್ತಲ್ಲ ಪ್ಯಾಟ್ರನ್ ನಿಮಗೆ. ಸೊ 1 to 10, 1 ರಿಂದ 10 ಕ್ವಶನ್ಸ್ 1 ಮಾರ್ಕ್ಸ್ ಇರುತ್ತೆ. ಅದೇ ರೀತಿ ಕ್ವಶನ್ಸ್ ಹೇಳ್ತಾರೆ ಪ್ಯಾಟ್ರನ್ 11 to 18 ಬಂದಾಗ 2 ಮಾರ್ಕ್ಸ್ ಇರುತ್ತೆ. 19 to 26 ಬಂದರೆ 3 ಮಾರ್ಕ್ಸ್ ಇರುತ್ತೆ. 27 to 31 ಬಂದಾಗ 5 ಮಾರ್ಕ್ಸ್ ಇರುತ್ತೆ. 32 to 37 ಬಂದಾಗ ಅಲ್ಲಿಗೆ ಅದು ಕೂಡ 5 ಮಾರ್ಕ್ಸ್ ಇರುತ್ತೆ. ಆ ಕ್ವಶನ್ ಪೇಪರ್ನ ನಾನು ಬಿಗಿನಿಂಗ್ ಕ್ಲಾಸಲ್ಲೂ ಕೂಡ ನಿಮಗೆ ಹೇಳಿದ್ದೀನಿ. ಸೊ ಅದೇ ರೀತಿ ನೀವು ಕ್ವಶನ್ ಪೇಪರ್ ಓಪನ್ ಮಾಡಿದ ತಕ್ಷಣ ನಿಮ್ಮ ಕಣ್ಣಿಗೆ ಕಾಣ್ತಕ್ಕಂಥ ಕ್ವಶನ್ಸ್ ಫಸ್ಟ್ ಕ್ವಶನ್ ಮತ್ತು ಸೆಕೆಂಡ್ ಕ್ವಶನ್ನು 1 ಮಾರ್ಕ್ಸಿಗೆ ಕೇಳ್ತಾರೆ. ಅದು ಈ ಟಾಪಿಕ್ ಮೇಲೆ ಕೇಳ್ತಾರೆ. ಸೊಲ್ಯೂಷನ್ಸಲ್ಲಿ ಸಿಂಗಲ್ ಮಾರ್ಕಿಗೆ ಫಸ್ಟು ಮತ್ತು ಸೆಕೆಂಡು ಈ ಟಾಪಿಕಲ್ಲಿ ಬಂದಿರುತ್ತೆ. ಅದರ ಜೊತೆಗೆ ಕ್ವಶನ್ ನಂಬರ್ 27 ಇದೆಯಲ್ಲ, ಅದು ಸಾಲಿಡ್ ಸ್ಟೇಟ್ ನಮಗೆ ಕೇಳ್ತಾರೆ. ಕ್ವಶನ್ ನಂಬರ್ 28ನ ಸೊಲ್ಯೂಷನ್ಸ್ ಮೇಲೆ 5 ಮಾರ್ಕ್ಸಿಗೆ ಕೇಳ್ತಾರೆ. 5 ಡೈರೆಕ್ಟಾಗಿ ಕೇಳಲ್ಲ. ಕೆಮಿಸ್ಟ್ರಿಯಲ್ಲಿ ಎಲ್ಲೂ ಕೂಡ 5 ಮಾರ್ಕ್ಸ್ ಕ್ವಶನ್ಸ್ ಇಲ್ಲ. ನಮ್ಮಲ್ಲಿ ಹೈಯೆಸ್ಟ್ ಮಾರ್ಕು 3 ಮಾರ್ಕ್. ಅವರು ಸ್ಪ್ಲಿಟ್ ಮಾಡ್ತಾರೆ, 3 + 2 ಅಂತ ಕೇಳ್ತಾರೆ, ಇಲ್ಲ 2 + 2 + 1 ಅಂತ ಕೂಡ ಕೇಳ್ತಾರೆ. ಸೊ ಹಾಗಾಗಿ ಎಲ್ಲೂ ಕೂಡ ಡೈರೆಕ್ಟಾಗಿ 5 ಮಾರ್ಕ್ಸ್ ಕ್ವಶನ್ಸನ್ನು ಕೇಳೋ ಚಾನ್ಸ್ ಇರಲ್ಲ. ಸೊ ಹೈಯೆಸ್ಟ್ ಮಾರ್ಕ್ ಕೆಮಿಸ್ಟ್ರಿಯಲ್ಲಿ ಅಂತ ಹೇಳಿದ್ರೆ 3 ಮಾರ್ಕ್. ಹೇಳೋದು 5 ಅಂತ ಹೇಳ್ತೀವಿ, 5ನ ಸ್ಪ್ಲಿಟ್ ಮಾಡ್ತಾರೆ, ಎ ಮತ್ತು ಬಿ ಅಂತ ಮಾಡಿ 3 + 2 ಅಂತ ಮಾಡ್ತಾರೆ. ಇಲ್ಲ ABC ಅಂತ ಕೂಡ ಮಾಡ್ತಾರೆ, 2 + 2 + 1 ಅಂತ ಮಾಡ್ತಾರೆ. ಓಕೆ, ಕಾನ್ಸೆಪ್ಟ್ ಗೊತ್ತಿರಲಿ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ವಾಟ್ ಆರ್ ಸೊಲ್ಯೂಷನ್ಸ್ ಅಂದರೆ ಏನು? ನೀವು ಎಲಿಮೆಂಟರಿ ಸ್ಕೂಲಲ್ಲಿ ಓದಿರ್ತೀರ. ಸೊಲ್ಯೂಷನ್ಸ್ ಅಂತ ನಾವು ಕರೆಯುವಾಗ ಯಾವುದೋ ಒಂದು, ಈಗ ಲ್ಯಾಬ್ರೇಟರಿ ಕ್ಲಾಸಿಗೆ ಬರ್ತೀರಾ, ಬಂದಾಗ ಯಾವುದೋ ಒಂದು ಕೆಮಿಕಲ್ ಇರುತ್ತೆ. ಸೊ ಆ ಕೆಮಿಕಲಿಗೆ ಕೆಲವರು ವಾಟ್ರ್ ಅಂತಾರೆ, ನೀರು ಅಂತಾರೆ. ಖಂಡಿತ ನೀರೆಲ್ಲ ಸೊಲ್ಯೂಷನ್ಸ್ ಅಂತ ಕರಿತೀವಿ. ಸೊ ಸೊಲ್ಯೂಷನ್ಸ್ ಅಂತ ಹೇಳಿದಾಗ ನಾವಲ್ಲಿ ಡೈಲ್ಯೂಟ್ ಸೊಲ್ಯೂಷನ್ಸ್ ಅಂತ ಕೂಡ ಕರಿತೀವಿ, ಕಾನ್ಸಂಟ್ರೇಟ್ ಸೊಲ್ಯೂಷನ್ಸ್ ಅಂತ ಕೂಡ ಕರಿತೀವಿ. ಆ ಸ್ಟ್ರೆಂತನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಕೆಲವು ಟರ್ಮ್ಸ್ಗಳನ್ನೂ ಕೂಡ ನಾವು ಬಳಸ್ತೀವಿ ಫಸ್ಟ್ ಪಿ ಯು ಸಿಯಲ್ಲಿ. ಮೊಲ್ಯಾಲಿಟಿ, ಮೋಲ್ ಫ್ರ್ಯಾಕ್ಷನ್, ನಾರ್ಮಾಲಿಟಿ, ಗ್ರಾಮ್ ವಾಲ್ಯೂಮ್, ಸೊ ಅಥವಾ PPM, ಪಾರ್ಟ್ಸ್ ಪರ್ ಮಿಲಿಯನ್, ಈ ರೀತಿ ಕೆಲವೊಂದು ಟರ್ಮ್ಸ್ಗಳನ್ನು ಕೂಡ ನಾವು ಬಳಸ್ತೀವಿ. ಸೊ ಅದನ್ನು ಫಸ್ಟ್ ಪಿ ಯು ಸಿಯಲ್ಲಿ ನಿಮಗೆ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿಯಲ್ಲಿ ನಾವು ಹೇಳಿರ್ತೀವಿ ಜನರಾಗಿ. ಸೊ ಸ್ಟ್ರೆಂತು, ಅದನ್ನು ನಾವು ಆ ಕೆಮಿಕಲ್ ರಿಯಾಕ್ಷನ್ಸ್ ಅಥವಾ ಸ್ಟ್ರೆಂತ್ ಎಕ್ಸ್ಪ್ರೆಸ್ಡ್ ಇನ್ ಕೆಮಿಕಲ್ ರಿಯಾಕ್ಷನ್ಸ್ ಅಂತ ಕೂಡ ನಾವು ಹೇಳ್ತಾ ಹೋದ್ವಿ. ಅಥವಾ ಕಾನ್ಸಂಟ್ರೇಷನ್ ಟರ್ಮ್ಸ್ ಇನ್ ಕೆಮಿಕಲ್ ರಿಯಾಕ್ಷನ್ಸ್ ಅಂತ ಕೂಡ ಅಲ್ಲೂ ಕೂಡ ಹೇಳಿರ್ತೀವಿ ನಾವು. ಆ ಟರ್ಮ್ಸ್ಗಳು ಯಾವುದಪ್ಪ ಅಂದರೆ ಮೊಲ್ಯಾರಿಟಿ ಅಂತ ಕೂಡ ಹೇಳ್ತೀವಿ, ನಾರ್ಮಾಲಿಟಿ ಅಂತ ಕೂಡ ಹೇಳ್ತೀವಿ. ಸೊ ಅದೇ ಕಾನ್ಸೆಪ್ಟ್ಗಳನ್ನ ಮತ್ತೆ ಈ ಟಾಪಿಕಲ್ಲಿ ಸ್ಟಡಿ ಮಾಡ್ತೀರಾ. ಆ 3 ಟಾಪಿಕನ್ನು ಮಾತ್ರ ಹೇಳ್ತೀವಿ ನಾವಲ್ಲಿ ಸ್ಟಡಿ ಮಾಡ್ತೀರಾ. ಒಂದು ಮೊಲ್ಯಾಲಿಟಿ ಮತ್ತು ಮೋಲ್ ಫ್ರ್ಯಾಕ್ಷನ್, ಈ 3 ಟರ್ಮ್ಸ್ನು ಕೂಡ ಈ ಸೆಕೆಂಡ್ ಪಿ ಯು ಸಿಲಿ ನೋಡ್ತೀರಾ. ಸೊ ಅದರಲ್ಲಿ ವಾಟ್ ಆರ್ ಸೊಲ್ಯೂಷನ್ಸ್ ಅಂದರೆ ಏನು? ಜನರಲ್ ಆಗಿ ಸಿಂಪಲ್ ರಿಲೇಷನ್ಶಿಪ್ ಬಿಟ್ವೀನ್ ಸೊಲ್ಯೂಟ್ ಆ್ಯಂಡ್ ಸಾಲ್ವೆಂಟ್. ಸೊಲ್ಯೂಷನ್ ಅಂತ ನಾವು ಹೇಳಬೇಕಾದ್ರೆ ಒಂದು ಸಿಂಪಲ್ ರಿಲೇಷನ್ಶಿಪ್ ಬಿಟ್ವೀನ್ ಸೊಲ್ಯೂಟ್ ಆ್ಯಂಡ್ ಸಾಲ್ವೆಂಟ್. ಸೊಲ್ಯೂಟ್ ಮತ್ತು ಸಾಲ್ವೆಂಟ್, ಸೊ ದಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ದ ಸೊಲ್ಯೂಷನ್. ನೋಡ್ಕೊಳ್ಳಿ ಜನರಲ್ ಆಗಿ. ಅದ್ರೊಳಗೆ ನಾವು ಜಾಸ್ತಿ ಹೇಳಬೇಕಂತ ಇಷ್ಟಿಲ್ಲ. ವಾಟ್ ಈಸ್ ಸೊಲ್ಯೂಷನ್ ಅಂತ ಕೇಳಿದಾಗ ಸೊಲ್ಯೂಷನ್ ಇಸ್ ಸಿಂಪಲ್ ರಿಲೇಷನ್ಶಿಪ್ ಬಿಟ್ವೀನ್ ದ ಸೊಲ್ಯೂಟ್ ಆ್ಯಂಡ್ ಸಾಲ್ವೆಂಟ್. ಸೊಲ್ಯೂಟ್ ಅಂದರೆ ಏನು? ಸೊಲ್ಯೂಟ್ ಇಸ್ ಆಲ್ವೇಸ್ ಎ ಸಾಲಿಡ್ ಪಾರ್ಟ್. ಸಾಲಿಡ್ಸ್ ಆರ್ ಪಾರ್ಟ್ ಆಸ್ ಎ ಸೊಲ್ಯೂಟ್. ಸಾಲ್ವೆಂಟ್ ಅಂತ ಬಂದಾಗ ಏನು ಬೇಕಾದ್ರೆ ಲಿಕ್ವಿಡ್ಸ್ ಅಂತ ನಾವು ಹೇಳ್ತೀವಿ. ಮೇಜರ್ ಲಿಕ್ವಿಡ್ಸ್ ನೋಡಿ. ಸೊಲ್ಯೂಟ್ ಮತ್ತು ಸಾಲ್ವೆಂಟ್ ಅಂತ ನೋಡುವಾಗ ಇದರ ಪ್ರಪೋರ್ಷನ್ ಬರುತ್ತೆ. ಸೊಲ್ಯೂಟ್ ಟು ಸಾಲ್ವೆಂಟ್ ಇಸ್ ಕಾಲ್ಡ್ ಆಸ್ ದ ಸೊಲ್ಯೂಷನ್ ಅಂತ ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್ ಸಾಲ್ಯೂಷನ್ ಅಂತ ಹೇಳಿದಾಗ ಅಲ್ಲಿ ನಾವು ಶುಗರ್ ನೋಡ್ಬೋದು ಅಥವಾ ಸಾಲ್ಟ್ಸ್ ನೋಡ್ಬೋದು. ಜನರಲ್ ಆಗಿ ದೀಸ್ ಆರ್ ಆಲ್ ಸಾಲಿಡ್ಸ್. ಸೊ ಇವೆಲ್ಲದೂ ಕೂಡ ಸಾಲ್ವೆಂಟ್ ಅಂತ ಹೇಳಿದಾಗ ನಾವು 2 ಮೀಡಿಯಂ ನೋಡ್ಬೋದು. ಒಂದು ವಾಟರ್, ಇನ್ನೊಂದು ಆಲ್ಕೋಹಾಲಿಕ್. ವಾಟರ್ ಮತ್ತು ಆಲ್ಕೋಹಾಲಿಕ್ ಮೀಡಿಯಮ್ ಅಂತ ಕೂಡ ನೋಡ್ಬೋದು. ಸೊ ವಾಟರ್ನ ಬಳಸ್ಕೊಂಡು ನಾವು ಪ್ರಿಪೇರ್ ಮಾಡ್ತಕ್ಕಂಥ ಸೊಲ್ಯೂಷನ್ಸ್ಗಳಿಗೆ ಏಕ್ವಯಸ್ ಸೊಲ್ಯೂಷನ್ಸ್ ಅಂತ ಕರಿತೀವಿ. ಸೊ ವಾಟರನ್ನು ನಾವು ಬಳಸ್ಕೊಂಡು ನಾವು ಸೊಲ್ಯೂಷನ್ಸ್ನ ಪ್ರಿಪೇರ್ ಮಾಡಿದ್ರೆ ದಟ್ ಸೊಲ್ಯೂಷನ್ ಇಸ್ ಕಾಲ್ಡ್ ಆಸ್ ದ ಏಕ್ವಯಸ್
ಎಕ್ವೈಸ್ ಸೊಲ್ಯೂಷನ್ ಅಂತ ಕರಿತೀವಿ. ಸೊ ಅದೇ ರೀತಿ ನಾವು ಆಲ್ಕೋಹಾಲ್ಸನ್ನು ಬಳಸ್ಕೊಂಡು ಸೊಲ್ಯೂಷನ್ ಪ್ರಿಪೇರ್ ಮಾಡಿದ್ರೆ ದಟ್ ವಿ ಕ್ಯಾನ್ ಕಾಲ್ಡ್ ಎಸ್ ಆಲ್ಕೋಹಾಲಿಕ್ ಸೊಲ್ಯೂಷನ್ಸ್ ಅಂತ ಕೂಡ ಕರಿತೀವಿ. ದಟ್ ಈಸ್ ಕಾಲ್ಡ್ ಎಸ್ ದ ಆಲ್ಕೋಹಾಲಿಕ್. ಸೊ ಹಾಗಾಗಿ ಮೀಡಿಯಮ್ ಈಸ್ ಇಂಪಾರ್ಟೆಂಟ್. ಸೊ ಮೀಡಿಯಮ್ ವಾಟರ್ ಇದ್ರೆ ಏಕ್ವೈಸ್, ಮೀಡಿಯಮ್ ಆಲ್ಕೋಹಾಲ್ ಇರೋದನ್ನ ಆಲ್ಕೋಹಾಲಿಕ್ ಸೊಲ್ಯೂಷನ್ಸ್ ಅಂತ ಕೂಡ ಕರಿತೇವೆ. ದಟ್ಸ್ ಆಲ್. ಸೊಲ್ಯೂಷನ್ ಅಂತ ಹೇಳಿದ್ರೆ ಸಲ್ಯೂಟ್ ಮತ್ತು ಸಾಲ್ವೆಂಟ್ ಸಿಂಪಲ್ ಆಗಿ ಹೇಳ್ತೀವಿ. ಬಟ್ ಸ್ಟೇಟ್ಮೆಂಟ್ ಬೇಕು, ಅದರ ಎಕ್ಸಾಕ್ಟ್ ಡೆಫಿನೇಷನ್ ಏನಪ್ಪ ಅಂತ ಹೇಳಿದ್ರೆ, ಸೊ ಸೊಲ್ಯೂಷನ್ ಈಸ್ ಎ ಹೋಮೋಜಿನಿಯಸ್ ಮಿಕ್ಸ್ಚರ್ ಆಫ್ 2 or more substance. Solution is a homogeneous mixture of 2 or more substance. ಹೆಚ್ಚಾಗಿ ಹೇಳ್ತಾರೆ ನೋಡಿ, ಇಲ್ಲಿ ಒಂದು ಹೋಮೋಜಿನಿಯಸ್ ಮಿಕ್ಸ್ಚರ್ ಅಂತ ಹೇಳಿದಾಗ ಸೇಮ್ ಫೇಸ್. ಸೊ ನಾವು ವಾಟರ್ಗೆ ಶುಗರ್ನ ಆ್ಯಡ್ ಮಾಡಿದ್ರೆ ಅದು ನೋಡಿದಾಗ ನಮಗೆ ಕ್ಲಿಯರ್ ಫೇಸಲ್ಲಿ ಕಾಣುತ್ತೆ. ಕ್ಲಿಯರ್ ಫೇಸಲ್ಲಿ ಕಾಣುತ್ತೆ ಅಂತ ಹೇಳಿದ್ರೆ ಇಟ್ಸ್ ಎ ಹೋಮೋಜಿನಿಯಸ್ ಮಿಕ್ಸ್ಚರ್. ಏನಾದರೂ ಡಿಫ್ರೆಂಟ್ ಫೇಸಲ್ಲಿ ಕಾಣ್ತು ಅಂದ್ರೆ ಅದನ್ನು ಹೆಟ್ರೋಜಿನಿಯಸ್ ಮಿಕ್ಸ್ಚರ್ ಅಂತ ಕೂಡ ಕರಿತಾ ಹೋಗ್ತೀವಿ. ಸೊ ಹೋಮೋ ಮೀನ್ಸ್ ಸೇಮ್ ಕಾಣಬೇಕು, ಹೆಟಿರೋ ಅಂತ ಹೇಳಿದ್ರೆ ಡಿಫ್ರೆಂಟ್ ಫೇಸ್. ಹಾಗಾಗಿ ವಾಟ್ ಆರ್ ಸೊಲ್ಯೂಷನ್ಸ್ ಅಂತ ತಗೊಂಡಾಗ ಸಿಂಪಲ್ ಆಗಿ ಹೇಳಿದ್ರೆ ಸಲ್ಯೂಟ್ ಪ್ಲಸ್ ಸಾಲ್ವೆಂಟ್ ಇಸ್ ಈಕ್ವಲ್ ಟು ಸೊಲ್ಯೂಷನ್ಸ್ ಅಂತ ಕರಿತೀವಿ. ಆದರೆ ಅದನ್ನು ಸಿಸ್ಟಮ್ಯಾಟಿಕ್ ಆಗಿ ಹೇಳಬೇಕಪ್ಪ ಅಂದರೆ ಸೊಲ್ಯೂಷನ್ ಈಸ್ ಎ ಹೋಮೋಜಿನಿಯಸ್ ಮಿಕ್ಸ್ಚರ್. ಸೊಲ್ಯೂಷನ್ ಈಸ್ ಎ ಹೋಮೋಜಿನಿಯಸ್ ಮಿಕ್ಸ್ಚರ್ ಆಫ್ 2 or more substance. Solution is a homogeneous mixture of 2 or more substance which do not chemically react. Which do not chemically react. So ಯಾವುದೇ ಕಾರಣಕ್ಕೂ ಇದು ಕೆಮಿಕಲಿ ರಿಯಾಕ್ಟ್ ಆಗಲ್ಲ. ಸೊ ದಟ್ಸ್ ಆಲ್. ಓಕೆ. ಸೊಲ್ಯೂಷನ್ ಈಸ್ ಎ ಹೋಮೋಜಿನಿಯಸ್ ಮಿಕ್ಸ್ಚರ್ ಆಫ್ 2 or more substance which do not chemically react. ದಟ್ಸ್ ಆಲ್. ಸೊ ಅದೇ ರೀತಿ ಇನ್ನೊಂದು ಸ್ಟೆಪ್ ಮುಂದೆ ಹೋಗ್ತಾರೆ. ಸೊಲ್ಯೂಷನ್ಸ್ ವಿಚ್ ಕಂಟೈನ್ಸ್ 2 components ಆರ್ ಕಾಲ್ಡ್ ಬೈನರಿ ಸೊಲ್ಯೂಷನ್ಸ್. ಒಂದು ಸೊಲ್ಯೂಷನ್ಸ್ ಎರಡು ಕಾಂಪೌಂಡ್ ಇದೆ. ಸೊಲ್ಯೂಷನ್ ಕಂಟೈನ್ಸ್ 2 components. Solution contains 2 components. Solution contains 2 components are called binary solutions. Are called binary solutions. ನೋಡಿ, solutions ಅಲ್ಲಿ ಜನರಲ್ ಹೇಳುವಾಗ it contains 2 components. ಎರಡು components ಇತ್ತು ಅಂದ್ರೆ solution contains 2 components are called binary solutions. Example ಬೇಕಾದ್ರೆ, so glucose dissolves in water. So glucose dissolves in water. The best example. This is the best example for the binary solution. ಈಗ ಹೇಳ್ಬೋದು, ಇಲ್ಲ ಅಂತ ಹೇಳಿದ್ರೆ ನೀವು ಕೂಡ ಬರೀಬಹುದು ಗ್ಲೂಕೋಸ್ ಪ್ಲಸ್ ವಾಟರ್. ದಿಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ದ ಬೈನರಿ ಸೊಲ್ಯೂಷನ್. ಅರ್ಥ ಆಯ್ತಾ? ಒಂದು ಸೊಲ್ಯೂಷನ್ಸ್ ಅಲ್ಲಿ ಎರಡು ಕಾಂಪೌಂಡ್ಸ್ಗಳು ಸಾಲ್ಯುಬಲ್ ಆಗಿದ್ರೆ ಅಥವಾ ಒಂದು ಸೊಲ್ಯೂಷನ್ಸ್ ಎರಡು ಕಾಂಪೌಂಡ್ಸ್ ಇತ್ತು ಅಂತ ಹೇಳಿದ್ರೆ ಸೊ ದಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ದ ಬೈನರಿ ಸೊಲ್ಯೂಷನ್ಸ್ ಅಂತ ಹೇಳ್ತೀವಿ. ಅದರಲ್ಲಿ ಇನ್ನೊಂದು ಟರ್ಮ್ ಕೂಡ ಹೇಳ್ತಾರೆ, ಸೊಲ್ಯೂಷನ್ಸ್ ವಿಚ್ ಕಂಟೈನ್ಸ್ 3 components ಆರ್ ಕಾಲ್ಡ್ ಟರ್ಷಿಯರಿ ಸೊಲ್ಯೂಷನ್ಸ್ ಅಂತ ಕೂಡ ಕರೀತಾರೆ. ನೋಡಿ, ಇಲ್ಲಿ ಸೊಲ್ಯೂಷನ್ಸ್ ಅಲ್ಲಿ ಎರಡು ಕಾಂಪೋನೆಂಟ್ಸ್ ಇತ್ತು ಅಂದ್ರೆ ಅದನ್ನ ಬೈನರಿ ಸೊಲ್ಯೂಷನ್ಸ್ ಅಂತ ಕರೀತಾರೆ. ಅದೇ ಒಂದು ಸೊಲ್ಯೂಷನ್ಸ್ ಅಲ್ಲಿ 3 components ಇತ್ತಂದ್ರೆ ಇಟ್ ಕಂಟೈನ್ಸ್ 3 components. ಏನಾದರೂ ಅದರಲ್ಲಿ 3 components ಇತ್ತು ಅಂತಂದ್ರೆ ಇಟ್ ಕಂಟೈನ್ಸ್ 3 components ಆರ್ ಕಾಲ್ಡ್ ಎಸ್ ಟರ್ಷಿಯರಿ. So tertiary solutions ಅಂತ ಕರೀತಾರೆ. So it contains 2 components are called binary. It contains 3 components are called as the tertiary solutions ಅಂತ ಕೂಡ ಕರೀತಾರೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಬೇಕಾದ್ರೆ ಎಥನಾಲ್ ಅಂತ ಹೇಳ್ತಾರೆ. ಸೊ ಅದು ಸೊಲ್ಯೂಷನ್ ಆಫ್ ಎಥನಾಲ್ ಅಂತ ಕೂಡ ಕರೀತಾರೆ. ಸೆಕೆಂಡ್ ಕಾರ್ಡ್ ಎಕ್ಸಾಂಪಲ್ ಇಸ್ ಸೊಲ್ಯೂಷನ್ ಆಫ್ ಎಥನಾಲ್. Solution of ethanol is the best example for the tertiary solutions. Clear? ಅಂದ್ರೆ ನಾನು ಹೇಳ್ತಿರೋದು this is not a types of solutions. ಇದು ಟೈಪ್ಸ್ ಆಫ್ ಸೊಲ್ಯೂಷನ್ಸ್ ಅಲ್ಲ. ಟೈಪ್ಸ್ ಆಫ್ ಸೊಲ್ಯೂಷನ್ಸ್ ಆರ್ ಆಫ್ 3 types. ಗೇಷಿಯಸ್, ಲಿಕ್ವಿಡ್ ಮತ್ತು ಸಾಲಿಡ್ ಅಂತ ಬರುತ್ತೆ. ಸೊ ಅಲ್ಲಿ ಲಿಕ್ವಿಡ್ ಸೊಲ್ಯೂಷನ್, ಸಾಲಿಡ್ ಸೊಲ್ಯೂಷನ್ ಅಂಡ್ ಗೇಷಿಯಸ್ ಸೊಲ್ಯೂಷನ್ಸ್ ಅಂತ ಬರ್ತಾ ಹೋಗುತ್ತೆ. ಅದು ಟೈಪ್ಸ್ ಆಫ್ ಸೊಲ್ಯೂಷನ್ಸ್ ಅಂತ ಕರಿತೀವಿ. ಸೊ ಬಟ್ ಇಲ್ಲಿ ನಾವು ಹೇಳ್ತಕ್ಕಂಥ ಒಟ್ಟು ನಿಮ್ಗೆ ಯಾವ್ದಪ್ಪ ಜನರಲ್ ಆಗಿ ಅಂತ ಹೇಳಿದ್ರೆ, ಸೊ ಜಸ್ಟ್ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ದ ಜಸ್ಟ್ ಕಾಂಪೌಂಡ್ಸ್ ಹೇಳ್ತಾ ಇರೋದು. ಒಂದು ಸೊಲ್ಯೂಷನ್ ಅಂದ್ರೆ ಏನಪ್ಪ ಅಂದರೆ ಇಟ್ ಇಸ್ ಎ ಹೋಮೋಜಿನಿಯಸ್ ಮಿಕ್ಸ್ಚರ್ ಆಫ್ 2 or more substance. But this solution contains 2 components are called as the binary solution. Example, glucose plus water ಕೂಡ ಕೊಡ್ಬೋದು. ಸೊ ಅಥವಾ ಜನರಲ್ ಆಗಿ ಇನ್ನೂ ಚೆನ್ನಾಗಿ ಕೊಡ್ತೀವಿ ಅಂದರೆ ಸುಕ್ರೋಸ್ ಪ್ಲಸ್ ವಾಟರ್ ಕೂಡ ಕೊಡ್ಬೋದು. ಜನರಲ್ ಆಗಿ ಸುಕ್ರೋಸ್ ಬೇಕಾದ್ರೆ ಸ್ಪ್ಲಿಟ್ ಆಗುತ್ತೆ, ಅದು ಕೂಡ ಬರಲ್ಲ. ಯಾಕಂದರೆ ಸುಕ್ರೋಸಲ್ಲಿ 2 ಕಂಟೆಂಟ್ ಬರುತ್ತೆ, ಗ್ಲೂಕೋಸ್ ಮತ್ತು ಫ್ರಕ್ಟೋಸು. ಎಕ್ಸಾಂಪಲ್ ಬರೋ ಗ್ಲೂಕೋಸೇ ಕೊಡ್ಬೋದು ಜನರಲ್ ಆಗಿ. ಸೊ ಗ್ಲೂಕೋಸ್ ಪ್ಲಸ್ ವಾಟರ್ ಕೊಡ್ಬೋದು. ಅದು NaCl ಪ್ಲಸ್ ವಾಟರ್ ಕೂಡ ಕೊಡ್ಬೋದು ಜನರಲ್ ಎಕ್ಸಾಂಪಲು. ಸಾಲ್ಟ್ ಗೊತ್ತಲ್ಲ, ಕಾಮನ್ ಸಾಲ್ಟ್, ಅದೇ ಎಕ್ಸಾಂಪಲ್ ಕೊಡ್ಬೋದು. ಅದೇ ರೀತಿ ದ ಸೊಲ್ಯೂಷನ್ ಕಂಟೈನ್ಸ್ 3 components ಆರ್ ಕಾಲ್ಡ್ ಆಸ್ ದ ಟರ್ಷರಿ ಸೊಲ್ಯೂಷನ್ಸ್ ಅಂತ ಕೂಡ ಕರಿತೀವಿ. ಎಕ್ಸಾಂಪಲ್ ಸೊಲ್ಯೂಷನ್ ಆಫ್ ಎಥನಾಲ್ ಅಂತ ಕೂಡ ನಾವು ಹೇಳ್ಬೋದು ಜನರಲಾಗಿ. ಸೊ ಇದಾದ ಮೇಲೆ ಇನ್ನೊಂದು ಸ್ಟೆಪ್ಸಲ್ಲಿ ಹೋಗ್ತಾರೆ ಜನರಲಾಗಿ. ನೆಕ್ಸ್ಟ್ ಟೈಪ್ಸ್ ಆಫ್ ಸೊಲ್ಯೂಷನ್ಸ್ ಅಂತ ಬರುತ್ತೆ. ಸೊಲ್ಯೂಷನ್ಸಲ್ಲಿ 3 ಟೈಪ್ಸ್ ಬರುತ್ತೆ. ಒಂದು ಗೇಷಿಯಸ್ ಸೊಲ್ಯೂಷನ್ಸ್ ಅಂತ ಬರುತ್ತೆ, ಒಂದು ಲಿಕ್ವಿಡ್ ಸೊಲ್ಯೂಷನ್, ಮತ್ತೊಂದು ಸಾಲಿಡ್ ಸೊಲ್ಯೂಷನ್ಸ್ ಅಂತ ಬರುತ್ತೆ. ಸೊ ಇದು ಯಾವ ರೀತಿ ಟೈಪ್ಸ್ ಇದೆ? ಗೇಷಿಯಸ್ ಅಂದರೆ ಏನು, ಲಿಕ್ವಿಡ್ ಅಂದರೆ ಏನು, ಸಾಲಿಡ್ ಅಂದರೆ ಏನು? ಸೊ ನೋಡಿ, these solutions should depending upon the nature of solute and solvent. ಸೊ ಸಾಲ್ವೆಂಟಿನ ನೇಚರ್ ಏನು,
ಸೊಲ್ಯೂಟಿನ ನೇಚರ್ ಏನು, ಅದೇನು ಸಾಲಿಡ್ ನೇಚರ್ ಇದೆಯೋ, ಲಿಕ್ವಿಡ್ ನೇಚರ್ ಇದೆಯೋ, ಅಥವಾ ಗೇಷಸ್ ನೇಚರ್ ಇದೆಯೋ. ಸೊ ಅದರ ಬೇಸಿಸ್ ಮೇಲೆ ನಾವು ಟೈಪ್ಸನ್ನು ಹೇಳ್ತಾ ಹೋಗ್ತೀವಿ. ಸೊ ಅಂಥ ಟೈಪ್ಸಲ್ಲಿ 3 ಟೈಪ್ಸ್ ಬರುತ್ತೆ: ಗೇಷಿಯಸ್ ಸೊಲ್ಯೂಷನ್ನು, ಲಿಕ್ವಿಡ್ ಸೊಲ್ಯೂಷನ್ನು ಮತ್ತು ಸಾಲಿಡ್ ಸೊಲ್ಯೂಷನ್ ಅಂತ ಕರಿತಾ ಹೋಗ್ತೀವಿ. ಇಲ್ಲಿ ನಾವು ನೋಡೋದಾದರೆ ಜನರಲಾಗಿ ಹೇಳ್ತಾರೆ ಇಲ್ಲಿ, ಸೊ ಟೈಪ್ಸ್ ಆಫ್ ಬೈನರಿ ಸೊಲ್ಯೂಷನ್ಸ್. ದೀಸ್ ಬೈನರಿ ಸೊಲ್ಯೂಷನ್ಸ್ ಆರ್ ಕ್ಲಾಸಿಫೈಡ್. These binary solutions are classified into 3 types. Next ಬಂದ್ಬಿಟ್ಟು ಟೈಪ್ಸ್ ಆಫ್ ಸೊಲ್ಯೂಷನ್ಸ್ ಹೇಳಿದ್ದಾರೆ ಈಗ. ಸೊ ಇಲ್ಲಿಗೆ ಸೊಲ್ಯೂಷನ್ಸ್ ಮುಗಿದ್ದು. 2 ಕಾಂಪೌಂಡ್ ಇದ್ರೆ ಬೈನರಿ, 3 ಇದ್ರೆ ಟರ್ಷರಿ. ನೆಕ್ಸ್ಟ್ ಇಸ್ ಟೈಪ್ಸ್ ಆಫ್ ಬೈನರಿ ಸೊಲ್ಯೂಷನ್ಸ್. ಟೈಪ್ಸ್ ಆಫ್ ಬೈನರಿ ಸೊಲ್ಯೂಷನ್ಸ್ ನೋಡಿ, ಟೈಪ್ಸ್ ಆಫ್ ಬೈನರಿ ಸೊಲ್ಯೂಷನ್ಸ್ ಇದ್ದಾಗ ಇಟ್ ಕಂಟೈನ್ಸ್ 2 ಕಾಂಪೌಂಡ್ಸ್. ಅದರಲ್ಲಿ 3 ತರ ಬರುತ್ತೆ. ಒಂದು ಗೇಷಿಯಸ್. So one is called as the gaseous. So one is the gaseous solution ಅಂತ ಒಂದು ಬರುತ್ತೆ. ಸೊ ಇನ್ನೊಂದು ಲಿಕ್ವಿಡ್ ಸೊಲ್ಯೂಷನ್, ಇನ್ನೊಂದು ಲಿಕ್ವಿಡ್ ಅಂತ ಬರುತ್ತೆ. ಸೊ ಮೂರನೇದು ಸಾಲಿಡ್ ಅಂತ ಬರುತ್ತೆ. ನೋಡಿ 3 ಕೂಡ ಭಾಳ ಇಂಪಾರ್ಟೆಂಟ್. ಸೊ ಹೇಳುವಾಗ ಸೊ ಟೈಪ್ಸ್ ಆಫ್ ಬೈನರಿ ಸೊಲ್ಯೂಷನ್ಸ್ ಅಲ್ಲಿ 3 ಟೈಪ್ಸ್ ಬರುತ್ತೆ. ಒಂದು ಗೇಷಿಯಸ್ ಸೊಲ್ಯೂಷನ್ನು, ಲಿಕ್ವಿಡ್ ಸೊಲ್ಯೂಷನ್ ಮತ್ತು ಥರ್ಡ್ ಸೊಲ್ಯೂಷನ್. ಸೊ ವಾಟ್ ಆರ್ ಗೇಷಿಯಸ್ ಸೊಲ್ಯೂಷನ್? ಸೊ ನೋಡಿ, in this type of solution, so in which the gas is a solvent. Illi gas is solvent, but solute is either solid or liquid or gas. Gottilla. So idralli 2 point. This solution depending upon the solvent and solute. So in gaseous solution the solvent is gas. In gaseous solution the solvent is gas and the solute is either solid or liquid or gas. ಅದು ನಮಗೆ ಗೊತ್ತಿಲ್ಲ. ಹಾಗಾಗಿ ಇಲ್ಲಿ ಹೇಳೋದಪ್ಪ ಅಂತಂದರೆ, ಸೊ ಇನ್ ದಿಸ್ ಟೈಪ್ ಒಂದೊಂದು ಸೊ ಒಂದೊಂದು ನೋಡೋದಾದರೆ ಗೇಷಿಯಸ್ ಸೊಲ್ಯೂಷನ್ ಅಂದರೆ ಏನು ನೋಡಿ. ಗೇಷಿಯಸ್ ಸೊಲ್ಯೂಷನ್ ಅಂದರೆ ಹಿಯರ್ ಗ್ಯಾಸ್ ಇಸ್ ಸಾಲ್ವೆಂಟ್. ನೋಡಿ, ಇನ್ ದಿಸ್ ಟೈಪ್ ಆಫ್ ಸೊಲ್ಯೂಷನ್ ಗ್ಯಾಸ್ ಇಸ್ ಅ ಸಾಲ್ವೆಂಟ್. ಸೊಲ್ಯೂಟ್ ಈಸ್ ಐದರ್ ಸಾಲಿಡ್ or liquid or gas. So that we can call it as the gaseous solution. Clear? Gaseous solution ಅಂತಂದರೆ ಸಾಲ್ವೆಂಟ್ ಗ್ಯಾಸೇ ಆಗಿರಬೇಕು. ಸೊಲ್ಯೂಟ್ಸ್ ಗೊತ್ತಿಲ್ಲ, ಅದು ಸಾಲಿಡ್ ಇದೆಯೋ, ಲಿಕ್ವಿಡ್ ಇದೆಯೋ, ಗ್ಯಾಸ್ ಇದೆಯೋ ಗೊತ್ತಿಲ್ಲ. ಸೊ ದಟ್ ಈಸ್ ವೆರಿ ಕ್ಲಿಯರ್. ಸೊ ಗೇಷಿಯಸ್ ಸೊಲ್ಯೂಷನ್ಸ್ ಅಲ್ಲಿ ಸಾಲ್ವೆಂಟ್ ಈಸ್ ಎ ಗ್ಯಾಸ್, ಸೊಲ್ಯೂಟ್ ಈಸ್ ಐದರ್ ಸಾಲಿಡ್ ಆರ್ ಲಿಕ್ವಿಡ್ ಆರ್ ಗ್ಯಾಸ್. ಗೊತ್ತಿಲ್ಲ. ಇದು ಒಂದು. ಎರಡನೇ ಲಿಕ್ವಿಡ್ ಸೊಲ್ಯೂಷನ್ಸ್. ಲಿಕ್ವಿಡ್ ಸೊಲ್ಯೂಷನ್ ನೋಡಿ, ಲಿಕ್ವಿಡ್ ಸೊಲ್ಯೂಷನ್ಸ್ ಅಲ್ಲಿ ನೋಡಿ ಬರುವಾಗ ಲಿಕ್ವಿಡ್ ಇಸ್ ಸಾಲಿಡ್ ನೋಡಿ, ಲಿಕ್ವಿಡೇ ಸಾಲ್ವೆಂಟ್ ಆಗಿರಬೇಕು. ಇದು ಗ್ಯಾಸ್ ಸಾಲ್ವೆಂಟ್ ಆಗಿರಬೇಕು. ಲಿಕ್ವಿಡೇ ಸಾಲ್ವೆಂಟ್ ಆಗಿದ್ರೆ ಅದನ್ನ ಲಿಕ್ವಿಡ್ ಸೊಲ್ಯೂಷನ್ ಅಂತ ಕರಿತೀವಿ. ಗ್ಯಾಸೇ ಸಾಲ್ವೆಂಟ್ ಆಗಿರೋದನ್ನ ಗೇಷಿಯಸ್ ಅಂತ ಕರಿತೀವಿ. ಸೊ ಲಿಕ್ವಿಡ್ ಇಸ್ ಸಾಲ್ವೆಂಟ್, ಸೊಲ್ಯೂಟ್ ಈಸ್ ಐದರ್ ಸಾಲಿಡ್ ಆರ್ ಲಿಕ್ವಿಡ್ ಆರ್ ಗ್ಯಾಸ್. ದಿಸ್ ಇಸ್ ಕಾಲ್ಡ್ ಆಸ್ ದ ಲಿಕ್ವಿಡ್ ಸೊಲ್ಯೂಷನ್ ಅಂತ ಕರಿತಾ ಹೋಗ್ತೀವಿ. ಸೊ ಇನ್ನೊಂದು ಮೂರನೇದು ಸಾಲಿಡ್ ಸೊಲ್ಯೂಷನ್ ನೋಡಿ, ವೆರಿ ಕ್ಲಿಯರ್. ಹಿಯರ್ ಸಾಲ್ವೆಂಟ್ ಈಸ್ ಸಾಲಿಡ್. ಕ್ಲಿಯರ್. ಸಾಲ್ವೆಂಟ್ ಈಸ್ ಸಾಲಿಡ್. ದ ಸೊಲ್ಯೂಟ್ ಈಸ್ either solid or liquid or gas. So these are the important types of the binary solutions. Binary solutions are of 3 types: gaseous solution, liquid solution and solid solutions. ಇದಕ್ಕೆ ಪರ್ಟಿಕ್ಯುಲರ್ ಎಕ್ಸಾಂಪಲ್ಸ್ ಕೂಡ ಇದೆ. ಆ ಎಕ್ಸಾಂಪಲ್ಸ್ ಒಂದು ಟ್ಯಾಬ್ಲೆಟ್ ಕಾಲಮ್ ಇದೆ, ಟ್ಯಾಬ್ಲೆಟ್ ಕಾಲಮ್ ಬರ್ದು ನಾನು ತೋರಿಸ್ತೀನಿ ನಿಮಗೆ ಯಾವ ರೀತಿ ಬರುತ್ತೆ. ಸಾಲಿಡ್ ಬಂದರೆ ಏನು, ಸಾಲಿಡ್ ಲಿಕ್ವಿಡ್ ಬಂದರೆ ಏನು, ಸಾಲಿಡ್ ಗ್ಯಾಸ್ ಬಂದರೆ ಏನು, ಲಿಕ್ವಿಡ್ ಸಾಲಿಡ್ ಬಂದರೆ ಏನು, ಲಿಕ್ವಿಡ್ ಬಂದರೆ ಏನು, ಲಿಕ್ವಿಡ್ ಗ್ಯಾಸ್ ಬಂದರೆ ಏನು, ಗ್ಯಾಸ್ ಸಾಲಿಡ್ ಬಂದರೆ ಏನು, ಗ್ಯಾಸ್ ಲಿಕ್ವಿಡ್ ಬಂದರೆ ಏನು, ಗ್ಯಾಸ್ ಬಂದರೆ ಏನು. ಸೊ ಈ ರೀತಿ ಎಕ್ಸಾಂಪಲ್ ಕೇಳ್ತಾ ಇರ್ತಾರೆ ನಿಮಗೆ. ಅದನ್ನೊಂದು ಟ್ಯಾಬ್ಲೆಟ್ ಕಾಲಮ್ ಇದೆ, ಆ ಟ್ಯಾಬ್ಲೆಟ್ ಕಾಲಮ್ ನೀಟ್ ನಾನು ಬರೀತೀನಿ. ಆ ಟ್ಯಾಬ್ಲೆಟ್ ಕಾಲಮ್ನ ಫಾಲೋ ಅಪ್ ಮಾಡಿದ್ರೆ ಎಕ್ಸಾಂಪಲ್ ಸಾಕಷ್ಟು ಸಲ 1 or 2 ಮಾರ್ಕ್ಸಿಗೆ ಕೇಳ್ತಾ ಇದ್ದಾರೆ ಕ್ವಶನ್ಸ್ ಕೊಡಿ. ಸೊ ನಿಮಗೆ ಒಂದು ತಲೆಯಲ್ಲಿ ಇರಲಿ, ಬೈನರಿ ಸೊಲ್ಯೂಷನ್ಸ್ 3 ಥರ ಮಾಡ್ತೀವಿ ನಾವು, 3 ಥರ ಟೈಪ್ಸನ್ನು ನೋಡ್ತೀವಿ. ಆ 3 ಥರ ಟೈಪ್ಸ್ಗಳು ಯಾವ್ಯಾವುದಪ್ಪ ನಮಗೆ ಅಂತ ಹೇಳಿದ್ರೆ, ಒಂದು ಬಂದುಬಿಟ್ಟು ನಮಗೆ ಹೇಳ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಗ್ಯಾಷಿಯಸ್ ನಿಮ್ಮ ತಲೆ ಬಂದ್ಬಿಡಲಿ. ಗೇಷಿಯಸ್ ಸೊಲ್ಯೂಷನ್ಸ್ಗಳಲ್ಲಿ ಗ್ಯಾಸ್ ಇಸ್ ಸಾಲ್ವೆಂಟ್, ಸಲ್ಯೂಟ್ ಇಸ್ ಐದರ್ ಸಾಲಿಡ್, ಲಿಕ್ವಿಡ್ ಆರ್ ಗ್ಯಾಸ್. ಗೊತ್ತಿಲ್ಲ, ಅದು ಸಾಲ್ವೆಂಟ್ ಮಾತ್ರ ಗ್ಯಾಸೇ ಆಗಿರಬೇಕು. ಲಿಕ್ವಿಡ್ ಸೊಲ್ಯೂಷನ್ಸಲ್ಲಿ ಸಾಲ್ವೆಂಟ್ ಈಸ್ ಎ ಲಿಕ್ವಿಡೇ ಸಾಲ್ವೆಂಟ್ ಯಾವಾಗ ಲಿಕ್ವಿಡೇ ಸಾಲ್ವೆಂಟ್, ಬಟ್ ಸಲ್ಯೂಟ್ ಈಸ್ ಐದರ್ ಸಾಲಿಡ್, ಲಿಕ್ವಿಡ್ ಆರ್ ಗ್ಯಾಸ್. ಅದೇ ರೀತಿ ಸಾಲಿಡ್ ಸೊಲ್ಯೂಷನ್ಸಲ್ಲಿ ಸಾಲ್ವೆಂಟ್ ಈಸ್ ಎ ಸಾಲಿಡೇ ಆಗಿರಬೇಕು, ಬಟ್ ಸಲ್ಯೂಟು ಐದರ್ ಸಾಲಿಡ್ ಆಗಿರಲಿ, ಲಿಕ್ವಿಡ್ ಆಗಿರಲಿ ಅಥವಾ
ಗ್ಯಾಸ್ ಆಗಿದೆ, ಅದು ನಮಗೆ ಗೊತ್ತಿದೆ ಜನರಿಗೆ. ದಟ್ಸ್ ಆಲ್. ಇಷ್ಟು ಪಾಯಿಂಟ್ಸನ್ನು ಕಟ್ಟ ನೋಡ್ಕೊಳ್ಳಿ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಟೇಬಲ್ ಕಾಲಮ್ ಇದೆ. ಆ ಟೇಬಲ್ ಕಾಲಮ್ನ ನಾವು ನೀಟಾಗಿ ಬರ್ಕೊಳ್ಳೋಣ. ಆ ಟೇಬಲ್ ಕಾಲಮ್ ಏನು ಹೇಳುತ್ತೆ ಅಂತ ನಾನು ಕ್ಲಿಯರಾಗಿ ಹೇಳ್ಬಿಡ್ತೀನಿ ಜನರಲಾಗಿ. ಸೊ ಆ ಟೇಬಲ್ ಕಾಲಮ್ನು ಬರ್ಕೊಂಡು ಅದು ಎಕ್ಸಾಂಪಲ್ಸ್ಗಳನ್ನ ನಾವು ನೋಡ್ತಾ ಹೋಗೋಣ. ಸೊ ಆ ಎಕ್ಸಾಂಪಲ್ಸ್ ಮೇಲೆ ನಿಮಗೆ ಸಾಕಷ್ಟು ಸಲ ಎಕ್ಸಾಂಪಲ್ ಕೇಳ್ತಾ ಇರ್ತಾರೆ. ಆ ಎಕ್ಸಾಂಪಲ್ಸ್ಗಳು ಏನು ಅಂತ ನಾನು ಹೇಳ್ತಾ ಹೋಗ್ತೀನಿ ನೋಡಿ ಜನರಲಾಗಿ. ದ ಫಸ್ಟ್ ಒನ್ ಈಸ್ ಒಂದು 4 ಕಾಲಮ್ ನೋಡ್ಕೊಳ್ಳೋಣ. ಟೈಪ್ಸ್ ಆಫ್ ಸೊಲ್ಯೂಷನ್ನು, ಸೊಲ್ಯೂಟು, ಸಾಲ್ವೆಂಟು ಮತ್ತು ಎಕ್ಸಾಂಪಲ್. ಇಲ್ಲಿ ನೋಡಿ ಟೈಪ್ಸ್ ಆಫ್ ಸೊಲ್ಯೂಷನ್, ಇದನ್ನು ಟೈಪ್ಸ್ ಆಫ್ ಸೊಲ್ಯೂಷನ್, ಟೈಪ್ಸ್ ಆಫ್ ಸೊಲ್ಯೂಷನ್ ತಗೊಂಡು ಟೈಪ್ಸ್ ಆಫ್ ಸೊಲ್ಯೂಷನ್, ಟೈಪ್ಸ್ ಆಫ್ ಸೊಲ್ಯೂಷನ್. ನೆಕ್ಸ್ಟು ಸಲ್ಯೂಟು, ಸಾಲ್ವೆಂಟು. ಸಲ್ಯೂಟ ಇದು ಸಲ್ಯೂಟು, ತಪ್ಪೇನಿಲ್ಲ. ಸಲ್ಯೂಟು ಸಾಲ್ವೆಂಟು. ಸಲ್ಯೂಟು, ಇನ್ನೊಂದು ಸಾಲ್ವೆಂಟ್. ಸಲ್ಯೂಟು, ಸಾಲ್ವೆಂಟ್. ನೆಕ್ಸ್ಟ್ ಒನ್ ಇಸ್ ದ ಎಕ್ಸಾಂಪಲ್ಸ್. ಎಕ್ಸಾಂಪಲ್ಸ್ ಟೈಪ್ಸ್ ಆಫ್ ಸೊಲ್ಯೂಷನ್ ಅಂತ ಹೇಳಿದಾಗ ಇಲ್ಲಿ ಹೇಳ್ತಾರೆ. ಟೈಪ್ಸ್ ಆಫ್ ಸೊಲ್ಯೂಷನ್ಸ್ ಅಂತ ಹೇಳಿದಾಗ ನೆನಪು ಇಟ್ಕೊಳ್ಳಿ. ಇದು ನೀವು ಬೇಕಾದ್ರೆ ಚೇಂಜ್ ಮಾಡ್ಕೊಳ್ಳಿ, ನಿಮಗೆ ಈಸಿ ಆಗುತ್ತೆ. ಇದನ್ನು ಹೀಗೆ ಮಾಡ್ಕೊಳ್ಳಿ. ಇಲ್ಲೇ ಸಾಲ್ವೆಂಟ್ ಅಂತ ಮಾಡ್ಕೊಳ್ಳಿ, ಈಸಿ ಆಗುತ್ತೆ. ಇಲ್ಲಿ ಬೇಕಾದ್ರೆ ಸೊಲ್ಯೂಟ್ ಅಂತ ಮಾಡ್ಕೊಳ್ಳಿ, ಬರೆಯೋದು ಈಸಿ. ಯಾಕಂದರೆ ಇಲ್ಲಿ ಮೊದಲನೇದು ಯಾವುದಪ್ಪ ಸೊಲ್ಯೂಷನ್? 3 ಇರೋದು. ಗ್ಯಾಷಿಯಸ್, ಲಿಕ್ವಿಡ್ ಮತ್ತು ಸಾಲಿಡ್. ಸಾಲಿಡ್ ಸ್ಟಾರ್ಟ್ ಮಾಡಿದೆ. ಫಸ್ಟ್ ಅಂದರೆ ಸಾಲಿಡ್ ಸೊಲ್ಯೂಷನ್. ಫಸ್ಟ್ ಟೈಪ್ ಆಫ್ ಸೊಲ್ಯೂಷನ್ ಇಸ್ ಕಾಲ್ಡ್ ಸಾಲಿಡ್ ಸೊಲ್ಯೂಷನ್. ಇದರಲ್ಲಿ ಸಾಲ್ವೆಂಟ್ ಯಾವಾಗ ಸಾಲಿಡ್. ಇದರಲ್ಲಿ ಸಾಲಿಡ್ ಅಂದರೆ ಏನಾಗುತ್ತೆ? ಸಾಲಿಡ್ ಲಿಕ್ವಿಡ್, ಸಾಲಿಡ್ ಗ್ಯಾಸ್. ಕ್ಲಿಯರ್? ನೆನಪಿದೆಯಾ? ಸಾಲಿಡ್ ಸೊಲ್ಯೂಷನ್ಸಲ್ಲಿ ಸಾಲ್ವೆಂಟ್ ಈಸ್ ಪಕ್ಕಾ ಸಾಲಿಡ್, ಬಟ್ ಇಟ್ ಈಸ್ ಸಾಲಿಡ್. ಎರಡು ಸಾಲಿಡಿನ ಎಕ್ಸಾಂಪಲ್ ಏನು? ಇದನ್ನ ಎಕ್ಸಾಂಪಲಲ್ಲಿ ಕೇಳ್ತಕ್ಕಂಥವ್ರು ಏನಪ್ಪ ಅಂತಂದರೆ ಒಂದು ಎಕ್ಸಾಂಪಲ್ನ ಕೊಟ್ಬಿಡ್ತಾರೆ. ಈಗ ಹೇಳ್ತೀನಿ ಎಕ್ಸಾಂಪಲ್ ಏನು. ಎರಡೂ ಫೇಸು, ಸಲ್ಯೂಟು ಕೂಡ ಸಾಲಿಡ್ ಆಗಿದೆ, ಸಾಲ್ವೆಂಟು ಕೂಡ ಸಾಲಿಡ್ ಆಗಿದೆ. ಸೊ ಹಾಗೆ ಒಂದು ಎಕ್ಸಾಂಪಲ್ನ ಕೊಡಿ ಅಂತ ಕೇಳ್ತಾರೆ. ಎರಡೂ ಕೂಡ ಸೇಮ್ ಇದ್ದಾಗ, ಎರಡೂ ಕೂಡ ಸೇಮ್ ಫೇಸ್ ಇದ್ದಾಗ, ಇದು ಸಾಲ್ವೆಂಟು, ಇದು ಸಲ್ಯೂಟು. ಸಲ್ಯೂಟ್ ಈಸ್ ಆಲ್ಸೋ ಸಾಲ್ವೆಂಟ್. ಸಲ್ಯೂಟು ಕೂಡ ಸಾಲಿಡ್ಡೇ, ಸಾಲ್ವೆಂಟು ಕೂಡ ಸಾಲಿಡ್ಡೇ. ಈ ರೀತಿ ಬಂದಾಗ ಏನು ಮಾಡಬೇಕು? ಸೊ ಅದಕ್ಕೆ ಎಕ್ಸಾಂಪಲ್ನ ಕೂಡ ಹೇಳ್ತಾರೆ. ಕಾಪರ್ ಡಿಸಾಲ್ವ್ಸ್ ಇನ್ ಗೋಲ್ಡ್. ನೋಡ್ಕೊಳ್ಳಿ, ಕಾಪರು ಕೂಡ ಸಾಲಿಡ್, ಗೋಲ್ಡ್ ಕೂಡ ಸಾಲಿಡ್. ಬಂಗಾರದ ರಿಂಗ್ ಇದೆಯಲ್ಲ, ದ ಬೆಸ್ಟ್ ಎಕ್ಸಾಂಪಲ್ ಸಾಲಿಡ್ ಸೊಲ್ಯೂಷನ್ಸ್. ಅದು ಸಾಲಿಡ್ ಸೊಲ್ಯೂಷನ್ ಎಕ್ಸಾಂಪಲ್ನ ಕೊಡಿ ಅಂತ ಹೇಳಿದ್ರೆ ಯಾವ್ದು ಬೇಕಾದ್ರೂ ಕೊಡ್ಬೋದು. ನೋಡಿ, ಕಾಪರ್ ಡಿಸಾಲ್ವ್ಸ್ ಇನ್ ಗೋಲ್ಡ್. ಸೊ ಗೋಲ್ಡ್ ಸ್ಟ್ರೆಂತ್ ಇಲ್ಲ, ಗೋಲ್ಡ್ ಸ್ಟ್ರೆಂತ್ ಇಲ್ಲ. ಸೊ ಗೋಲ್ಡಿನ ನೇಟಿವಿಟಿ ಫ್ರೀ ಸ್ಟೇಟ್ ಅದು. ಗೋಲ್ಡ್ ಯಾವುದೇ ಕಾರಣಕ್ಕೂ ಗೋಲ್ಡಿಗೆ ಫ್ಲೆಕ್ಸಿಬಿಲಿಟಿ ಇಲ್ಲ, ಸ್ಟ್ರೆಂತ್ ಇಲ್ಲ, ಅಳ್ಳಾಡುತ್ತೆ, ಫ್ಲೆಕ್ಸಿಬಲ್ ಇರುತ್ತೆ. ಸ್ಟ್ರೆಂತ್ ಬರ್ಬೇಕಂದ್ರೆ ಏನು ಮಾಡ್ಬೇಕು? ಅದಕ್ಕೆ ಕಾಪರ್ನ ಅಡಿಷನ್ ಮಾಡ್ತಾರೆ. ಹಾಗಾಗಿ ಕಾಪರ್ ಡಿಸಾಲ್ವ್ಸ್ ಇನ್ ಗೋಲ್ಡ್ ಬೆಸ್ಟ್ ಎಕ್ಸಾಂಪಲ್. ಯಾಕೆ ಅಂತ ಕೇಳಿದ್ರೆ ಕಾಪರ್ ಕೂಡ ಸಾಲಿಡ್ಡೇ, ಗೋಲ್ಡ್ ಕೂಡ ಸಾಲಿಡ್ಡೇ. ಹಾಗಾಗಿ ಅಲ್ಲಿ ಸಾಲ್ವೆಂಟು ಕೂಡ ಸಾಲಿಡ್ಡು, ಲಿಕ್ವಿಡ್ ಕೂಡ ಸಾಲಿಡ್. ಎಕ್ಸಾಂಪಲ್ ಕೊಡ್ಬೋದಾ? ನೋಡಿ, ಸಾಲ್ವೆಂಟು ಕೂಡ ಸಾಲಿಡ್ ಆಗಿದ್ದು, ಇಲ್ಲಿ ಸಲ್ಯೂಟು ಕೂಡ ಸಾಲಿಡ್ ಆಗಿದೆ. ಬೆಸ್ಟ್ ಎಕ್ಸಾಂಪಲ್ ಅದಕ್ಕೆ Cu dissolves in. Cu dissolves in Au. Cu ಅಂದರೆ ಕಾಪರ್. ಕಾಪರ್ dissolves in gold. Best example. Here copper is a solid. So copper is a solid means here solvent. And gold is also a solute. ಎರಡು ಅಂತ ಎರಡು ಫೇಸ್. ಇಲ್ಲಿ ಸಾಲಿಡ್ ಸೊಲ್ಯೂಷನ್ಸ್ ಅಲ್ಲಿ ಸಾಲ್ವೆಂಟ್ ಈಸ್ ಸಾಲಿಡ್, ಬಟ್ ಐದರ್ ಸಲ್ಯೂಟ್ ಈಸ್ ಸಾಲಿಡ್ ಆಗಿರ್ಬೋದು, ಅಥವಾ ಲಿಕ್ವಿಡ್ ಆಗಿರ್ಬೋದು, ಅಥವಾ ಗ್ಯಾಸ್ ಆಗಿರ್ಬೋದು, ಗೊತ್ತಿಲ್ಲ. ಅದರಲ್ಲಿ ಸಾಲ್ವೆಂಟು ಸಾಲಿಡ್ ಆಗಿದ್ದು ಸಲ್ಯೂಟು ಸಾಲಿಡ್ ಆಗಿದ್ದರೆ ಎಕ್ಸಾಂಪಲ್ ಕೊಡಿ ಅಂತ ಕೇಳಿದ್ರೆ ಅದು ಬೆಸ್ಟ್ ಎಕ್ಸಾಂಪಲ್ ಕಾಪರ್ ಡಿಸಾಲ್ವ್ಸ್ ಇನ್ ಗೋಲ್ಡ್. ಸೊ ಅವ್ರ ಎಕ್ಸಾಂಪಲ್ ಕೇಳ್ಬೋದು ನಿಮಗೆ. ಸೊ ಕಾಪರ್ ಡಿಸಾಲ್ವ್ಸ್ ಇನ್ ಗೋಲ್ಡ್. ಸೊ ಇನ್ ದಿಸ್ ಫೇಸ್ ವಿಚ್ ಈಸ್ ದ ಸಲ್ಯೂಟ್ ಅಂಡ್ ವಿಚ್ ಈಸ್ ದ ಸಾಲ್ವೆಂಟ್ ಅಂತ ಕೇಳ್ಬೋದು. ಅವಾಗ ಏನು ಮಾಡ್ಬೇಕು ನೀವು? ಸಲ್ಯೂಟ್ ಈಸ್ ಆಲ್ಸೋ ಎ ಸಾಲಿಡ್, ಸಾಲ್ವೆಂಟ್ ಈಸ್ ಆಲ್ಸೋ ಎ ಸಾಲಿಡ್. ಬರ್ತದಾ? ಸೊ ಅಲ್ಲಿ ಸಲ್ಯೂಟು ಕೂಡ ಸಾಲಿಡ್ ಆಗಿರುತ್ತೆ, ಸಾಲ್ವೆಂಟು ಕೂಡ ಸಾಲಿಡ್ ಆಗಿರುತ್ತೆ. ಎಕ್ಸಾಂಪಲ್ ಏನು ಕೊಡ್ಬೋದು? ಕಾಪರ್ ಡಿಸಾಲ್ವ್ಸ್ ಇನ್ ಗೋಲ್ಡ್. ಕ್ಲಿಯರ್? ಓಕೆ, ಒಂದು ಎಕ್ಸಾಂಪಲ್. ಇನ್ನೊಂದು ಎಕ್ಸಾಂಪಲ್ ತೋರಿಸ್ತೀವಿ. ಯಾವುದಕ್ಕೆ? ಸಾಲ್ವೆಂಟು ಸಾಲಿಡ್ ಆಗಿದ್ದು ಸಲ್ಯೂಟು ಲಿಕ್ವಿಡ್ ಆಗಿದ್ದರೆ ಅದಕ್ಕೆ ಎಕ್ಸಾಂಪಲ್ ಏನು ಕೊಡ್ಬೇಕು ಜನರಲ್ಲಾಗಿ? ಬೆಸ್ಟ್ ಎಕ್ಸಾಂಪಲ್ ನಾವು ಏನು ಕೊಡ್ಬೋದು ಅದಕ್ಕೆ? ಅಮಾಲ್ಗಮ್ ಆಫ್ ಮರ್ಕ್ಯೂರಿ ವಿತ್ ಸೋಡಿಯಂ. ಅಮಾಲ್ಗಮ್ ಆಫ್ ಮರ್ಕ್ಯೂರಿ ವಿತ್ ಸೋಡಿಯಂ ಅಂತ ಹೇಳಿದ್ರೆ, ಅಮಾಲ್ಗಮ್ ಅಂದರೆ ಏನು? ಮಿಕ್ಸ್ಚರ್. ಮರ್ಕ್ಯೂರಿ ವಿತ್ ಸೋಡಿಯಂ HgNe ಅಂತ ಕರಿತೀವಿ. ಅಮಾಲ್ಗಮ್ ಅಂದರೆ ಮರ್ಕ್ಯೂರಿ ಮಿಕ್ಸ್ಚರ್ ಅಂತ ಕರಿತೀವಿ. ಮರ್ಕ್ಯೂರಿ ಅಂದರೆ ಪಾದರಸ ಅಂತ ಹೇಳ್ತೀವಿ. ಬೆಸ್ಟ್ ಎಕ್ಸಾಂಪಲ್ ಬೇಕಾದ್ರೆ ಅಮಾಲ್ಗಮ್ ಆಫ್ Hg ವಿತ್ ಸೋಡಿಯಂ. ಸೋಡಿಯಂ ಇಸ್ ಎ ಸಾಲಿಡ್. ಸೋಡಿಯಂ ಇಸ್ ಸಾಲಿಡ್. ಯಾವಾಗಲೂ ಕೂಡ ಅದನ್ನು ಸೋಡಿಯಂ ಇಸ್ ಆಲ್ವೇಸ್ ಪ್ರಿಸರ್ವ್ಡ್ ಇನ್ ಕೆರೋಸಿನಲ್ಲಿ ಇಟ್ಟಿರ್ತೀವಿ ನಾವು. ಸೊ ಮರ್ಕ್ಯೂರಿ ಇಸ್ ಎ ಲಿಕ್ವಿಡ್ ಸ್ಟೇಟ್. ಸೊ ಮರ್ಕ್ಯೂರಿ ಇದೆ ಲಿಕ್ವಿಡ್ ಸ್ಟೇಟ್ ಅಂತ ಕರಿತಾ ಹೋಗ್ತೀವಿ. ಅದನ್ನು ಸಾಲಿಡ್ ಲಿಕ್ವಿಡ್ ಮೆಟಲ್ ಅಂತ ಕೂಡ ಕರಿತಾ ಹೋಗ್ತೀವಿ. ಸೊ ಹಾಗೆ ಬರ್ಕೊಂಡು ಹೋಗ್ಬೋದು ಜನರಲ್ಲಾಗೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್
amalgam of Hg is mercury with sodium Na. Best example for this solvent is solid, solute is liquid. ಓಕೆ, ಸಾಲ್ವೆಂಟ್ ಸಾಲಿಡ್ ಆಗಿದ್ದು ಸಲ್ಯೂಟ್ ಲಿಕ್ವಿಡ್ ಆಗಿದ್ರೆ ಅದಕ್ಕೆ ಎಕ್ಸಾಂಪಲ್ ಏನು ಕೊಡ್ಬೋದು ನಾವು, ಅಮಾಲ್ಗಮ್ ಆಫ್ Hg ವಿತ್ ಸೋಡಿಯಂ. ಕ್ಲಿಯರ್. ಅದೇ ರೀತಿ ಈಗ ಮಾಡೋದು, ಸಾಲ್ವೆಂಟ್ ಸಾಲಿಡ್ ಆಗಿದೆ, ಸಲ್ಯೂಟ್ ಗ್ಯಾಸಸ್ ಆಗಿರಬೇಕು. ಎಕ್ಸಾಂಪಲ್ ನಾವು ಏನು ಕೊಡ್ಬೋದು ಜನರಲ್ ಆಗಿ ಅದಕ್ಕೆ? ಬೆಸ್ಟ್ ಎಕ್ಸಾಂಪಲ್ ಸೊಲ್ಯೂಷನ್ ಆಫ್ ಹೈಡ್ರೋಜನ್ ಇನ್ ಪ್ಲಾಟಿನಮ್. ಅದಕ್ಕೆ SHE ಅಂತ ಕರಿತೀವಿ, ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಅಂತ ಒಂದು ಬರುತ್ತೆ ನಿಮಗೆ ಎಲೆಕ್ಟ್ರೋಕೆಮಿಸ್ಟ್ರಿಯಲ್ಲಿ, ಅಲ್ಲಿ ಪಾಠ ಮಾಡ್ತೀನಿ. ಸೊಲ್ಯೂಷನ್ ಆಫ್ ಹೈಡ್ರೋಜನ್ ಇನ್ ಪ್ಲಾಟಿನಮ್. ಸೊಲ್ಯೂಷನ್ ಆಫ್ ಹೈಡ್ರೋಜನ್ ಪ್ಲಾಟಿನಮ್ ಅಂತ ಹೇಳಿದ್ರೆ ಈ ಪ್ಲಾಟಿನಮ್ ಫಾಯಿಲ್ನ ತೊಗೊಳ್ತಾರೆ. ಈ ಪ್ಲಾಟಿನಮ್ ಫಾಯಿಲ್ನ ತೊಗೊಂಡು ಹೈಡ್ರೋಕ್ಲೋರಿಕ್ ಆಸಿಡ್ ಅಂತ ಇಮರ್ಸ್ ಮಾಡಿದಾಗ ಆ ಪ್ಲಾಟಿನಮ್ ಫಾಯಿಲ್ ಮೇಲೆ ಗುಳ್ಳೆ ಬಬಲ್ಸ್ ಕೂತಿರ್ತವೆ. ದೀಸ್ ಬಬಲ್ಸ್ ಆರ್ ಕಾಲ್ಡ್ ಎಸ್ ಹೈಡ್ರೋಜನ್ ಗ್ಯಾಸ್ ಅಂತ ಕರಿತೀವಿ. ಇದು ಹೈಡ್ರೋಜನ್ ಗ್ಯಾಸ್ ಯಾರ ಮೇಲೆ ಕೂತಿದೆಯಪ್ಪ ಅಂತ ಹೇಳಿದ್ರೆ ಪ್ಲಾಟಿನಮ್ ಇಸ್ ಎ ಸಾಲಿಡ್. ಕ್ಲಿಯರ್. SHE ಅಂದರೆ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡಲ್ಲಿ 1 ಮೋಲಾರ್ ಹೈಡ್ರೋಕ್ಲೋರಿಕ್ ಆಸಿಡ್ನ ತೊಗೊಂಡು ಪ್ಲಾಟಿನಮ್ ಫಾಯಿಲ್ಸನ್ನು ಕೂಡ ತಗೊಳ್ತಾರೆ. 0.0 ಅಥವಾ 0.1 ಮೋಲಾರ್ ಹೈಡ್ರೋಕ್ಲೋರಿಕ್ ಆಸಿಡ್ ಸೇಮ್ ಇರುತ್ತೆ, H+ ಇರುತ್ತೆ ಹೈಡ್ರೋಜನ್ ಗ್ಯಾಸ್. ಸೊ ಅಲ್ಲಿ ರಿಯಾಕ್ಷನ್ಸ್ ನಡೆಯೋ ಪ್ರಾಸೆಸ್ಸಲ್ಲಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಈ ಹೈಡ್ರೋಜನ್ ಗ್ಯಾಸ್ ಇದೆಯಲ್ಲ, ದಿಸ್ ಹೈಡ್ರೋಜನ್ ಗ್ಯಾಸ್ ಈ ಪ್ಲಾಟಿನಮ್ ಫಾಯಿಲ್ ಮೇಲೆ ಬಂದು ಕೂರುತ್ತೆ. ಸೊ ಹಾಗಾಗಿ ಪ್ಲಾಟಿನಮ್ ಅನ್ನೋದೇನು ಸಾಲಿಡ್, ಹೈಡ್ರೋಜನ್ ಅನ್ನೋದೇನು ಗ್ಯಾಸಸ್. ಹಾಗಾಗಿ ದಿಸ್ ಪ್ಲಾಟಿನಮ್ ಈಸ್ ಎ ಸಾಲ್ವೆಂಟ್. But this gas is a solute. So ಹಾಗಾಗಿ ಬೆಸ್ಟ್ ಎಕ್ಸಾಂಪಲ್ ಏನು ಕೊಡ್ಬೋದು ನಮಗೆ, ಹೈಡ್ರೋಜನ್ ಗ್ಯಾಸ್ ಅಥವಾ ಸೊಲ್ಯೂಷನ್ ಆಫ್ ಹೈಡ್ರೋಜನ್ ಇನ್ ಪ್ಲಾಟಿನಮ್ ಅಂತ ಕೂಡ ಎಕ್ಸಾಂಪಲ್ನ ಕೊಡ್ಬೋದು. ಸೊ ಹಾಗಾಗಿ ನೋಡಿ, ಸೊಲ್ಯೂಷನ್ ಆಫ್ H2 ಇನ್ PT ಪ್ಲಾಟಿನಮ್. ಸೊಲ್ಯೂಷನ್ ಆಫ್ H2 ಇನ್ ಪ್ಲಾಟಿನಮ್ ಬೆಸ್ಟ್ ಎಕ್ಸಾಂಪಲ್. ನೋಡಿ, ಮೂರು ಕೂಡ ಕಂಪ್ಲೀಟ್ ಮಾಡ್ಕೋಬೇಡಿ. ಸಾಲಿಡ್ ಬಂದಾಗ ಕಾಪರ್ ಸಾಲಿಡೇ, ಗೋಲ್ಡು ಸಾಲಿಡ್ಡೆ, ಅದು ಬೆಸ್ಟ್ ಎಕ್ಸಾಂಪಲ್ ಆಯಿತು. ಯಾರಿಗೆ ಸಾಲಿಡ್ ಸೊಲ್ಯೂಷನ್ಸಲ್ಲಿ ಸಾಲ್ವೆಂಟ್ ಸಾಲಿಡ್ ಆಗಿದ್ದು ಸಲ್ಯೂಟು ಕೂಡ ಸಾಲಿಡ್ ಆಗಿದ್ದರೆ ಅದಕ್ಕೆ ಎಕ್ಸಾಂಪಲ್ಲು ಕಾಪರ್ ಡಿಸಾಲ್ವ್ಸ್ ಇನ್ ಗೋಲ್ಡ್. ಕ್ಲಿಯರ್. ಅದೇ ಸಾಲಿಡ್ ಸೊಲ್ಯೂಷನ್ಸಲ್ಲಿ ಸಾಲಿಡ್ ಸಾಲ್ವೆಂಟ್ ಆಗಿದ್ದು ಲಿಕ್ವಿಡ್ ಸಲ್ಯೂಟ್ ಆಗಿದ್ದಾಗ ಎಕ್ಸಾಂಪಲ್ಲು ಅಮಾಲ್ಗಮ್ ಆಫ್ ಮರ್ಕ್ಯೂರಿ ವಿತ್ ಸೋಡಿಯಂ. ಮರ್ಕ್ಯೂರಿ ಈಸ್ ಎ ಲಿಕ್ವಿಡ್, ಸೋಡಿಯಂ ಈಸ್ ಎ ಸಾಲಿಡ್. ಕ್ಲಿಯರ್. ಅದೇ ರೀತಿ ಏನಾದರೂ ಸಾಲಿಡ್ ಸೊಲ್ಯೂಷನ್ಸಲ್ಲಿ ಸಾಲಿಡ್ ಸಾಲ್ವೆಂಟ್ ಆಗಿದ್ದು ಸಲ್ಯೂಟ್ ಗ್ಯಾಸಸ್ ಆಗಿದ್ದರೆ ಹೇಳಿದಿಲ್ಲ, ಹೈಡ್ರೋಜನ್ ಬಬಲ್ಸ್ ಆನ್ ಪ್ಲಾಟಿನಮ್ ಫಾಯಿಲ್. ಹೈಡ್ರೋಜನ್ ಬಬಲ್ಸ್ ಆನ್ ಪ್ಲಾಟಿನಮ್ ಫಾಯಿಲ್ ಅಂತ ಹೇಳಿದ್ರೆ ಪ್ಲಾಟಿನಮ್ ಫಾಯಿಲ್ ಇಸ್ ಎ ಸಾಲಿಡ್, ದಿಸ್ ಹೈಡ್ರೋಜನ್ ಇಸ್ ಎ ಗ್ಯಾಸ್. ಸೊ ಹಾಗಾಗಿ ಸೊಲ್ಯೂಷನ್ ಆಫ್ ಹೈಡ್ರೋಜನ್ ಪ್ಲಾಟಿನಮ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್. ಕ್ಲಿಯರ್. ಸೊ ಇಲ್ಲಿ ಏನಾಗುತ್ತೆ, ಪ್ರತಿಯೊಂದಕ್ಕೂ 3 ಬರುತ್ತೆ. ಸಾಲಿಡ್ ಸೊಲ್ಯೂಷನ್ ಅಂತ ಬಂದಾಗ 3 ಫೇಸ್ ತೋರಿಸ್ಬೇಕು. ನೆಕ್ಸ್ಟ್ ಲಿಕ್ವಿಡ್ಗೆ ಹೋಗ್ತೀನಿ, ಅಲ್ಲೂ 3 ಬರುತ್ತೆ. ಮತ್ತು ಗ್ಯಾಸ್ಗೆ ಹೋಗ್ತೀನಿ, ಅಲ್ಲೂ ಕೂಡ 3 ಬರ್ತಾವೆ ಫೇಸ್. ಕ್ಲಿಯರ್. ಇದು ಕ್ಲಿಯರ್ ಆಯಿತು ಅಂದ್ಕೊಂಡು. ಸೊ ಇಲ್ಲಿ ನೆಕ್ಸ್ಟ್ ಒನ್ ಇಸ್ ಲಿಕ್ವಿಡ್ ಸೊಲ್ಯೂಷನ್. ಸೆಕೆಂಡ್ ಒನ್ ಲಿಕ್ವಿಡ್ ಸೊಲ್ಯೂಷನ್. ನೋಡಿ, ಲಿಕ್ವಿಡ್ ಸೊಲ್ಯೂಷನ್ ಕೂಡ ಅಷ್ಟೇ. ಸಾಲ್ವೆಂಟ್ ಇಸ್ ಲಿಕ್ವಿಡ್, ಸಾಲಿಡ್, ಲಿಕ್ವಿಡ್, ಸಾಲಿಡ್, ಲಿಕ್ವಿಡ್, ಲಿಕ್ವಿಡ್ ಗ್ಯಾಸ್. ಕ್ಲಿಯರ್. ಸೊ ಲಿಕ್ವಿಡ್ ಸೊಲ್ಯೂಷನ್ಸ್ ಅಲ್ಲಿ ಸಾಲ್ವೆಂಟ್ ಇಸ್ ಕಾಮನ್. ನೆನ್ಪಿಟ್ಕೊಂಡ್ಬಿಡಿ, ಸಾಲಿಡ್ ಸೊಲ್ಯೂಷನ್ಸ್ ಅಲ್ಲಿ ಸಾಲ್ವೆಂಟ್ ಕಾಮನ್ ಆಗಿರುತ್ತೆ. ಅಂತಂದ್ರೆ ಸಾಲಿಡ್ ಸೊಲ್ಯೂಷನ್ಸ್ ಅಲ್ಲಿ ಸಾಲ್ವೆಂಟ್ ಸಾಲಿಡೇ ಆಗಿರುತ್ತೆ. ಬೇಕಾದ್ರೆ ಬರ್ಕೊಳ್ಳಿ, ಬಂದಿದೆ. ದಿಸ್ ಆಲ್ಸೋ ಸಾಲಿಡ್, ಲಿಕ್ವಿಡ್, ಗ್ಯಾಸ್, ಲಿಕ್ವಿಡ್, ಸಾಲಿಡ್, ಲಿಕ್ವಿಡ್, ಗ್ಯಾಸ್. ಕ್ಲಿಯರ್. ಸೊ ಸಾಲಿಡ್ ಸೊಲ್ಯೂಷನ್ ಅಂತ ಬಂದಾಗ ಸಾಲ್ವೆಂಟ್ ಇಸ್ ಆಲ್ವೇಸ್ ಸಾಲಿಡೇ, ಬಟ್ ಇಲ್ಲಿ ಬಂದಾಗ ಚೇಂಜ್ ಆಗುತ್ತೆ. ಅದೇ ರೀತಿ ಲಿಕ್ವಿಡ್ ಸೊಲ್ಯೂಷನ್ ಅಂತ ಬಂದಾಗ ಲಿಕ್ವಿಡ್ ಸೊಲ್ಯೂಷನ್ಸಲ್ಲಿ ಸಾಲ್ವೆಂಟ್ ಈಸ್ ಲಿಕ್ವಿಡ್, ಸಲ್ಯೂಟ್ ಈಸ್ ಸಾಲಿಡ್. ಸೊ ಹಾಗಾದ್ರೆ ಎಕ್ಸಾಂಪಲ್ ಏನು ಕೊಡ್ಬೋದು ನಾವೀಗ? ಎಕ್ಸಾಂಪಲ್ ನಾವೇನು ಕೊಡ್ಬೋದು ಇದಕ್ಕೆ? ನೋಡಿ ಇದರಲ್ಲಿ ಸಾಲ್ವೆಂಟ್ ಲಿಕ್ವಿಡ್ ಆಗಿದ್ದು ಸಲ್ಯೂಟ್ ಸಾಲಿಡ್ ಆಗಿದ್ರೆ ಯಾವ ಎಕ್ಸಾಂಪಲ್ ಬೇಕಾದ್ರೆ ಗ್ಲೂಕೋಸ್ ಇನ್ ವಾಟರ್. ಯಾಕೆ ಕೊಡಬಾರ್ದು? ಗ್ಲೂಕೋಸ್ ಗೊತ್ತಲ್ಲ. ಸೊ ಗ್ಲೂಕೋಸ್ ಅಥವಾ ಶುಗರ್, ಸಾಲ್ಟ್ ಅದೆಲ್ಲದೂ ಕೂಡ ಸಾಲಿಡ್ಡೆ. ಅದು ಯಾವ್ದಾದ್ರು ಕರಗುತ್ತೆ? ನೀರಲ್ಲಿ. ಹಾಗಾಗಿ ಸಾಲ್ವೆಂಟ್ ಏನಾಗಿರುತ್ತೆ? ಲಿಕ್ವಿಡ್, ಸಲ್ಯೂಟು ಸಾಲಿಡ್. ಬೆಸ್ಟ್ ಎಕ್ಸಾಂಪಲ್ ಬೇಕಾದ್ರೆ ನಾವು ಕೊಡ್ಬೋದು ಗ್ಲೂಕೋಸ್ ಇನ್ ವಾಟರ್. ಎಕ್ಸಾಂಪಲ್ ಏನು ಕೊಡ್ತೀವಿ ಅಂದರೆ ಗ್ಲೂಕೋಸ್ ಇನ್ ವಾಟರ್, ಗ್ಲೂಕೋಸ್ ಇನ್ H2O. ಬೆಸ್ಟ್ ಎಕ್ಸಾಂಪಲ್. ಗ್ಲೂಕೋಸ್ ಇಸ್ ಎ ಸಾಲಿಡ್, H2O ಇಸ್ ಎ ಸಾಲ್ವೆಂಟ್, ಲಿಕ್ವಿಡ್. ಕ್ಲಿಯರ್. ಇದು ಎಕ್ಸಾಂಪಲ್ ಕೊಡ್ಬೋದು. ಅದೇ ಎರಡೂ ಕೂಡ ಲಿಕ್ವಿಡ್ ಇದ್ರೆ ಅದು ಎಥನಾಲ್ ಇನ್ ವಾಟರ್. ಎಥನಾಲ್ ಕೂಡ ಆಲ್ಕೋಹಾಲ್, ವಾಟರ್ ಕೂಡ ಆಲ್ಕೋಹಾಲ್. ಬೆಸ್ಟ್ ಎಕ್ಸಾಂಪಲ್ ನೋಡಿ, ಲಿಕ್ವಿಡ್ ಇನ್ ಸಾಲಿಡ್ ಅಂತ ಬಂದಾಗ ಗ್ಲೂಕೋಸ್ ಸಾಲಿಡ್, ಅಲ್ಲಿ ಶುಗರ್ ಕೊಡಿ ಅಥವಾ ಸಾಲ್ಟ್ ಕೊಡಿ
ಅಥವಾ ಗ್ಲೂಕೋಸ್ ಬೇಕಾದ್ರೂ ಕೊಡ್ಬೋದು ಜನರಾಗಿ. ಸೊ ಅಲ್ಲಿ ಗ್ಲೂಕೋಸ್ ಅನ್ನೋದು ಸಾಲಿಡ್ ಆಗಿರುತ್ತೆ, ಇದು ಸಾಲ್ವೆಂಟ್ ಆಗಿರುತ್ತೆ. ಎರಡೂ ಲಿಕ್ವಿಡ್ ಆದಾಗ ಆಲ್ಕೋಹಾಲ್ ಇನ್ ವಾಟರ್, ದಟ್ ಮೀನ್ಸ್ ಎಥನಾಲ್ ಇನ್ ವಾಟರ್. ಎಥನಾಲ್ ಅಂತ ಹೇಳಿದ್ರೆ ಅದೇನು, ಎಥನಾಲ್ ಇಸ್ ಎ ಲಿಕ್ವಿಡ್, ಇದು ಕೂಡ ಲಿಕ್ವಿಡ್. ಹಾಗಾಗಿ ಎಥನಾಲ್ ಇನ್ ವಾಟರ್, ಎಥನಾಲ್ ಇನ್ ವಾಟರ್ ಮೀನ್ಸ್ H2O, ಇದು ಬೆಸ್ಟ್ ಎಕ್ಸಾಂಪಲ್. ಅದೇ ರೀತಿ ಲಿಕ್ವಿಡ್ ಮತ್ತು ಗ್ಯಾಸ್. ಲಿಕ್ವಿಡ್ ಗ್ಯಾಸ್ ವೆರಿ ಕ್ಲಿಯರ್. ಹೈಡ್ರೋಜನ್ ಇನ್ ವಾಟರ್ ಕೊಡ್ಬೋದಾ? ಸೊ ಖಂಡಿತವಾಗ್ಲೂ ನೀರಲ್ಲಿ ಡಿಸಾಲ್ವ್ಡ್ ಆಕ್ಸಿಜನ್ ಇರುತ್ತೆ, DO ಅಂತ ಕರಿತೀವಿ. ಡಿಸಾಲ್ವ್ಡ್ ಆಕ್ಸಿಜನ್ ಇದ್ರೆ ಮಾತ್ರ ಅಕ್ವಾಟಿಕ್ ಲೈಫ್ ಜನರೇಟ್ ಆಗೋದು. ಸೊ ಅಂದರೆ ಯಾವುದೋ ಒಂದು ಸಮುದ್ರ, ಸಾಗರ, ನದಿ ನಾವೆಲ್ಲೋದ್ರೂ ಕೂಡ ಅದರಲ್ಲಿ ಮೀನುಗಳು, ಅದನ್ನು ಅಕ್ವಾಟಿಕ್ ಲೈಫ್ ಅಂತ ಕರಿತೀವಿ. ಓಕೆ, ಅಲ್ಲಿ ಇರುತ್ತೆ. ಚರಂಡಿಯಲ್ಲಿ ಯಾಕಿರಲ್ಲ, ಓಕೆ ಹೇಳುವಾಗ ಚರಂಡಿಯಲ್ಲಿ ಡಿಸಾಲ್ವ್ಡ್ ಆಕ್ಸಿಜನ್ ಇರಲ್ಲ ಜನರಲ್ ಆಗಿ. ಸೊ ಆಗ ಯಾಕಪ್ಪ ಅಂತ ಹೇಳಿದ್ರೆ ಕ್ಲಿಯರ್ ವಾಟರ್ ಇರಬೇಕು, ಫ್ರೆಶ್ ವಾಟರ್ ಇರಬೇಕು, ಅಲ್ಲಿ ಡಿಸಾಲ್ವ್ಡ್ ಆಕ್ಸಿಜನ್ ಇರಬೇಕು. ಡಿಸಾಲ್ವ್ಡ್ ಆಕ್ಸಿಜನ್ ಏನು? ಕರಗಿರುವ ಆಮ್ಲಜನಕ ಅಂತ ಕರಿತೀವಿ ನಾವು ಕನ್ನಡದಲ್ಲಿ. ಕರಗಿರುವ ಆಮ್ಲಜನಕ ನೀರಿನಲ್ಲಿ ಇದ್ದರೆ ಮಾತ್ರ ಅಲ್ಲಿ ಅಕ್ವಾಟಿಕ್ ಲೈಫ್ ಬರುತ್ತೆ, ಅಲ್ಲಿ ಮೀನುಗಳು ಇರ್ತವೆ. ಅದು ಜನರಲ್ ಆಗಿ ಮೀನುಗಳು, ಸೊ ವಾಟ್ ಎವರ್ ಅಕ್ವಾಟಿಕ್ ಲೈಫ್, ಅದರಲ್ಲಿ ಜನರಲ್ ಆಗಿ ಸ್ಟಾರ್ ಫಿಶ್ ಇರ್ಬೋದು. ಸೊ ಅದರದ್ದು ಒಂದು ಸೈಕಲ್ ಇರುತ್ತೆ, ಆ ಒಂದು ಲೈಫ್ ಸೈಕಲ್ ಬದುಕ್ತವೆ. ಯಾಕೆ ಅಂದರೆ ಬಿಕಾಸ್ ಆಕ್ಸಿಜನ್ ಇಸ್ ದೇರ್. ಕ್ಲಿಯರ್? ಸೊ ಆಕ್ಸಿಜನ್ ಈಸ್ ಡಿಸಾಲ್ವ್ಡ್ ಇನ್ ವಾಟರ್. ಎಕ್ಸಾಂಪಲ್ ಕೊಡ್ಬೋದಾ? ಆಕ್ಸಿಜನ್ ಈಸ್ ಗ್ಯಾಸ್, ವಾಟರ್ ಈಸ್ ಎ ಲಿಕ್ವಿಡ್ ಕೊಡ್ಬೋದು ಬೇಕಾದ್ರೆ. O2 ಇನ್ ವಾಟರ್ ಕೂಡ ಕೊಡ್ಬೋದು. ಅದು ಇನ್ನೂ ಚೆನ್ನಾಗಿ ಕೊಡೋದಾದರೆ ಕಾರ್ಬನ್ ಡೈಆಕ್ಸೈಡ್ ಇನ್ ವಾಟರ್. ಖಂಡಿತವಾಗ್ಲೂ ಕಾರ್ಬನ್ ಡೈಆಕ್ಸೈಡ್ ಕೂಡ ನೀರಲ್ಲಿ ಕರಗಿರುತ್ತೆ, ಅದನ್ನು ಕೊಡ್ಬೋದು. ನೆಕ್ಸ್ಟ್ ಎಕ್ಸಾಂಪಲ್ O2 ಇನ್ ವಾಟರ್. ಕ್ಲಿಯರ್? ಸೊ ವಾಟರ್ ಈಸ್ ಎ ಸಾಲ್ವೆಂಟ್, O2 ಈಸ್ ಎ ಗ್ಯಾಸ್, ಅದನ್ನು ಡಿಸಾಲ್ವ್ಡ್ ಆಕ್ಸಿಜನ್ ಅಂತ ಕೂಡ ಕರಿತೀವಿ. O2 ಇನ್ ವಾಟರ್ ಮೀನ್ಸ್ ಆಕ್ಸಿಜನ್ ಇನ್ ವಾಟರ್, ಅಥವಾ CO2 ಇನ್ ವಾಟರ್, ಅದನ್ನು ಕೂಡ ಎಕ್ಸಾಂಪಲ್ ಕೊಡ್ಬೋದು. CO2 ಇನ್ ವಾಟರ್ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಇನ್ ವಾಟರ್. ಕ್ಲಿಯರ್? ನೋಡಿ, ಮೂರು ಕ್ಲಿಯರ್ ಆಯಿತು. ಸೊ ಲಿಕ್ವಿಡ್ ಸೊಲ್ಯೂಷನ್ ಅಂತ ಹೇಳಿದಾಗ, ಲಿಕ್ವಿಡ್ ಸಾಲಿಡ್ ಅಂತ ಬಂದಾಗ ಗ್ಲೂಕೋಸ್ ಇನ್ ವಾಟರ್. ಗ್ಲೂಕೋಸ್ ಇಸ್ ಎ ಸಾಲಿಡ್, ವಾಟರ್ ಇಸ್ ಎ ಲಿಕ್ವಿಡ್. ಅದೇ ರೀತಿ ಎರಡು ಲಿಕ್ವಿಡ್ ಬಂದಾಗ ಎಥನಾಲ್ ಇಸ್ ಎ ಲಿಕ್ವಿಡ್, ವಾಟರ್ ಇಸ್ ಎ ಲಿಕ್ವಿಡ್. ಸರಿ ಆಯ್ತಾ? ಎರಡೂ ಕೂಡ ಲಿಕ್ವಿಡ್ ಫೇಸ್. ಸೊ ಅದೇ ರೀತಿ ಲಿಕ್ವಿಡ್ ಗ್ಯಾಸ್ ಅಂತ ಬಂದಾಗ ವಾಟರ್ ಈಸ್ ಎ ಲಿಕ್ವಿಡ್, ಆಕ್ಸಿಜನ್ ಇಸ್ ಎ ಗ್ಯಾಸ್. ಸೊ ಈ ಮೂರು ಕೂಡ ಭಾಳ ಇಂಪಾರ್ಟೆಂಟ್ ಎಕ್ಸಾಂಪಲ್ಸ್ ನೋಡ್ತಾ ಹೋಗ್ಬೋದು. ಇದು ಮೂರು ಕೂಡ ಮೂರು ಕ್ಲಾಸ್ ಇದೆ. ಸೊ ಇಲ್ಲಿ ಮೂರು ಲಾಸ್ಟ್ ಒನ್ ಈಸ್ ಗ್ಯಾಸ್ ಸೊಲ್ಯೂಷನ್ಸ್, ಗೇಷಿಯಸ್. ಸೊ ಗೇಷಿಯಸ್ ಅಂತ ನಾವು ನೋಡೋದಾದರೆ, ಸೊ ಅದರಲ್ಲೂ ಕೂಡ ಜನರಲ್ ಆಗಿ ಗೋಟ್ ಸ್ಟಾರ್ಟ್ ಯಾವ್ದಾದ್ರು ಜನರಲ್ ಗ್ಯಾಸ್ ಆ್ಯಂಡ್ ಗ್ಯಾಸ್. ಕ್ಲಿಯರ್? ಈ ಮೂರು ಕೂಡ ನೋಡಿ, ಇಲ್ಲಿ ಕೂಡ ಕ್ಲಿಯರ್. ಸಾಲ್ವೆಂಟ್ ಎಲ್ಲದೂ ಕೂಡ ಸೇಮ್ ಫೇಸ್ ಇರುತ್ತೆ, ಗ್ಯಾಸು. ಇಲ್ಲಿ ಬರೆಯುವಾಗ ಗ್ಯಾಸು ಸಾಲಿಡ್, ಗ್ಯಾಸು ಲಿಕ್ವಿಡ್, ಗ್ಯಾಸು ಮತ್ತು ಗ್ಯಾಸ್ ಅಂತ ಕೂಡ ಕರಿತಾ ಹೋಗ್ತೀವಿ ಜನರಲ್. ನೋಡಿ, ಈ ಮೂರು ಎಕ್ಸಾಂಪಲ್ಸ್ ಕ್ಲಿಯರ್ ಕೊಡ್ಬೋದು. ಸೊ ಇಲ್ಲಿ ಸಾಲ್ವೆಂಟ್ ಯಾವಾಗ ಗ್ಯಾಸಸ್ ಇರಬೇಕು, ಸೊಲ್ಯೂಟ್ ಕೂಡ ಸೊಲ್ಯೂಟ್ ಅಂತ ನಾವು ಅಂತ ಕರಿತೀವಿ, ಇಲ್ಲಿ ಸಾಲಿಡ್ ಆಗಿರಬೇಕು. ಎಕ್ಸಾಂಪಲ್ ಬೇಕಾದರೆ, ಸೊ ಕ್ಯಾಂಫರ್ ಇನ್ ಆಕ್ಸಿಜನ್ ಅಥವಾ ಕ್ಯಾಂಫರ್ ಇನ್ ನೈಟ್ರೋಜನ್. ಯಾಕೆ ಕ್ಯಾಂಫರ್ ಅಂತ ಹೇಳಿದ್ರೆ, ಕ್ಯಾಂಫರ್ ಕರ್ಪೂರ ಇನ್ ಆಕ್ಸಿಜನ್. ಸೊ ಅಂದ್ರೆ ಕರ್ಪೂರ ಇನ್ ಆಕ್ಸಿಜನ್ ಅಂತ ಹೇಳಿದ್ರೆ, ಸೊ ಕರ್ಪೂರ ಆಮ್ಲಜನಕ ಸಹಾಯದಿಂದ ಏನಾಗುತ್ತೆ, ಅದು ಬರ್ನ್ ಆಗುತ್ತೆ. ಸೊ ಹಾಗಾಗಿ ಕ್ಯಾಂಫರ್ ಇನ್ ಆಕ್ಸಿಜನ್ ಅಥವಾ ಕ್ಯಾಂಫರ್ ಇನ್ ನೈಟ್ರೋಜನ್ ಅಂತ ಕೂಡ ಕರಿತಾ ಹೋಗ್ತೀವಿ. ಈ ಬೆಸ್ಟ್ ಎಕ್ಸಾಂಪಲ್ ಬಂದ್ಬಿಟ್ಟು ಕ್ಯಾಂಫರ್. ಸೊ ಕ್ಯಾಂಫರ್ ಇನ್ ನೈಟ್ರೋಜನ್ ಅಥವಾ ಆಕ್ಸಿಜನ್ ಅಂತ ಕೂಡ ನಾವು ಹೇಳ್ಬೋದು. ನೋಡಿ, ಇಲ್ಲಿ ಕ್ಯಾಂಫರ್ ಅನ್ನೋದು ಸಾಲಿಡ್ ಆಗಿರುತ್ತೆ, ಸೊಲ್ಯೂಟ್ ಆಗಿರುತ್ತೆ. ನೈಟ್ರೋಜನ್ ಆಕ್ಸಿಜನ್ ಏನಾಗಿರುತ್ತೆ, ಗ್ಯಾಸ್ ಆಗಿರುತ್ತೆ. ಕ್ಲಿಯರ್? ಇದೊಂದು ಪಾಯಿಂಟ್. ಎರಡೂ ಕೂಡ ಗ್ಯಾಸು ಲಿಕ್ವಿಡ್ ಎರಡೂ ಬರಬೇಕು ಅಂದರೆ ಬೆಸ್ಟ್ ಎಕ್ಸಾಂಪಲ್ ಕ್ಲೋರೋಫಾರ್ಮ್ ಇನ್ ನೈಟ್ರೋಜನ್ ಅಥವಾ ಕ್ಲೋರೋಫಾರ್ಮ್ ಇನ್ ಆಕ್ಸಿಜನ್ ಅಂತ ಕರಿತೀವಿ. ಕ್ಲೋರೋಫಾರ್ಮ್ ಇಸ್ ಎ ಲಿಕ್ವಿಡ್, ಸೊ ನೈಟ್ರೋಜನ್ ಇಸ್ ಗ್ಯಾಸ್. ಕ್ಲೋರೋಫಾರ್ಮ್ ಬೆಸ್ಟ್ ಎಕ್ಸಾಂಪಲ್ ಬೇಕಾದ್ರೆ ಕ್ಲೋರೋಫಾರ್ಮ್ ಇನ್ ನೈಟ್ರೋಜನ್ ಅಥವಾ ಆಕ್ಸಿಜನ್. ಸೊ ಕ್ಲೋರೋಫಾರ್ಮ್ ಇನ್ ನೈಟ್ರೋಜನ್ ಅಥವಾ ಆಕ್ಸಿಜನ್. ಕ್ಲೋರೋಫಾರ್ಮ್ ಇಸ್ ಎ ಲಿಕ್ವಿಡ್, ಸೊ ಕ್ಲೋರೋಫಾರ್ಮ್ ಇಸ್ ಎ ಲಿಕ್ವಿಡ್. ಖಂಡಿತವಾಗಲು ನೈಟ್ರೋಜನ್ ಅಥವಾ ಆಕ್ಸಿಜನ್ ಇಸ್ ಎ ಗ್ಯಾಸ್. ಕ್ಲಿಯರ್? ಲಾಸ್ಟ್ ಎಕ್ಸಾಂಪಲ್ ಎರಡು ಗ್ಯಾಸಸ್ ಇರಬೇಕು. ಅದಕ್ಕೆ ನಾವು ಮಿಕ್ಸ್ಚರ್ ಆಫ್ ಆಕ್ಸಿಜನ್ ಆ್ಯಂಡ್ ನೈಟ್ರೋಜನ್. ನಮ್ಮ ಅಟ್ಮಾಸ್ಫಿಯರಲ್ಲಿ ನೋಡ್ತಾ ಹೋದರೆ, ಸೊ ಅಟ್ಮಾಸ್ಫಿಯರಲ್ಲಿ ಆಕ್ಸಿಜನ್ ಇದೆ ಮತ್ತು ನೈಟ್ರೋಜನ್ ಕಂಪೋಸರ್ ಜನರಲ್ ಆಗಿ. ದಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಎಕ್ಸಾಂಪಲ್. ಬೇಕಂದರೆ ಮಿಕ್ಸ್ಚರ್ ಆಫ್ O2 and N2. ಸೊ ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಎಕ್ಸಾಂಪಲ್ಸ್. ನೋಡ್ಕೊಳ್ತಾ ಬನ್ನಿ. ಸೊ ನಾವು ಟೈಪ್ಸ್ ಆಫ್ ಬೈನರಿ ಅಂತ ಹೇಳುವಾಗ ಆ ಬೈನರಿ ಸೊಲ್ಯೂಷನ್ಸ್ಗಳನ್ನ 3 ಟೈಪಲ್ಲಿ ನೋಡ್ತಾ ಹೋಗ್ತೀವಿ. ಆ 3 ಟೈಪ್ಸ್ಗಳು ಯಾವುದಪ್ಪ ಅಂತ ಹೇಳಿದ್ರೆ, ಒಂದು ಸಾಲಿಡ್ ಸೊಲ್ಯೂಷನ್ಸು, ಲಿಕ್ವಿಡ್ ಸೊಲ್ಯೂಷನ್ಸು ಮತ್ತು ಗ್ಯಾಸಿಯಸ್ ಸೊಲ್ಯೂಷನ್ಸು. ನೋಡಿ, ಈ ಸಾಲಿಡ್ ಸೊಲ್ಯೂಷನ್ಸ್ ಅಂದರೆ ಏನಪ್ಪ ಅಂದರೆ, ಈ ಸಾಲಿಡ್ ಸೊಲ್ಯೂಷನ್ಸಲ್ಲಿ ಸಾಲ್ವೆಂಟ್ ಯಾವಾಗ ಸಾಲಿಡ್ ಆಗಿರುತ್ತೆ. ಸೊ ಸೊಲ್ಯೂಟ್ಸ್ಗಳು ಅದು ಸಾಲಿಡ್ ಆಗಿರ್ಬೋದು ಅಥವಾ ಲಿಕ್ವಿಡ್ ಆಗಿರ್ಬೋದು ಅಥವಾ ಗ್ಯಾಸಸ್ ಆಗಿರ್ಬೋದು. ಅದೇ ರೀತಿ ಲಿಕ್ವಿಡ್ ಸೊಲ್ಯೂಷನ್ಸ್ಗಳಲ್ಲಿ ಸಾಲ್ವೆಂಟ್ ಯಾವಾಗ ಲಿಕ್ವಿಡ್ ಆಗಿರುತ್ತೆ, ಆ ಸೊಲ್ಯೂಟ್ ಬಂದ್ಬಿಟ್ಟು ಅದು ಸಾಲಿಡ್ ಆಗಿರ್ಬೋದು, ಲಿಕ್ವಿಡ್ ಆಗಿರ್ಬೋದು ಅಥವಾ ಗ್ಯಾಸಸ್ ಆಗಿರ್ಬೋದು. ಅದೇ ರೀತಿ ಗ್ಯಾಸಸ್ ಸೊಲ್ಯೂಷನ್ಸ್ಗಳಲ್ಲಿ ಸಾಲ್ವೆಂಟ್ ಯಾವಾಗ ಕೂಡ ಗ್ಯಾಸ್ ಆಗಿರುತ್ತೆ,
ಸಲ್ಯೂಟ್ಸು ಐದರ್ ಸಾಲಿಡ್ ಆರ್ ಲಿಕ್ವಿಡ್ ಆರ್ ಗ್ಯಾಸ್ ಕೂಡ ಆಗಿರ್ಬೋದು. ಸೊ ಅದಕ್ಕೆ ಎಕ್ಸಾಂಪಲ್ ಕೂಡ ನೋಡೋದಾದ್ರೆ ನಾವು ಇಲ್ಲಿ ನೋಡ್ಕೊಳ್ಳಿ, ಸಾಲಿಡ್ ಸಾಲಿಡ್ ಎರಡು ಸಾಲಿಡ್ ಸಾಲಿಡ್ ಬಂದಾಗ ಇಲ್ಲಿ ಕಾಪರ್ ಡಿಸಾಲ್ವ್ಸ್ ಇನ್ ಗೋಲ್ಡ್ ಅಂತ ಕರಿತೀವಿ. ಕಾಪರು ಕೂಡ ಸಾಲಿಡ್ಡೆ, ಗೋಲ್ಡ್ ಕೂಡ ಸಾಲಿಡ್ಡೆ. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ನೋಡೋದಾದ್ರೆ ಸಾಲಿಡ್ ಲಿಕ್ವಿಡ್ ಅಂತ ಬರುತ್ತೆ. ನೀವೇ ಯೋಚನೆ ಮಾಡಿ, ಸಾಲಿಡ್ ಲಿಕ್ವಿಡ್ ಅಂತ ಬಂದಾಗ ಸಾಲಿಡ್ ಸಾಲ್ವೆಂಟ್ ಆಗಿರುತ್ತೆ, ಲಿಕ್ವಿಡ್ ಏನಾಗಿರುತ್ತೆ ಜನರಲಾಗಿ ಸಲ್ಯೂಟ್ ಆಗಿರೋದ್ರಿಂದ ಅಮಾಲ್ಗಮ್ ಅದು ಮರ್ಕ್ಯೂರಿನ್ ಇಲ್ಲಿ ಸೋಡಿಯಂ ಅಂತ ಕರಿತೀವಿ. ಅದು ಅಮಾಲ್ಗಮ್ ಆಫ್ ಮರ್ಕ್ಯೂರಿ ವಿತ್ ಸೋಡಿಯಂ. ಎರಡೂ ಕೂಡ ಒಂದು ಸಾಲ್ವೆಂಟ್ ಸಾಲಿಡ್ ಮತ್ತು ಗ್ಯಾಸ್ ಆದಾಗ ಸೊಲ್ಯೂಷನ್ ಆಫ್ ಹೈಡ್ರೋಜನ್ ವಾಟರ್. ಸೊ ಅಲ್ಲಿ ಜನರಲ್ ಹೈಡ್ರೋಜನ್ ಬಬಲ್ಸ್ ಪ್ರೆಸೆಂಟ್ ಆನ್ ದ ಪ್ಲಾಟಿನಮ್ ಫಾಯಿಲ್. ಸೊ ದ ಪ್ಲಾಟಿನಮ್ ಫಾಯಿಲ್ ಕಂಟೈನಿಂಗ್ ದ ಹೈಡ್ರೋಜನ್ ಬಬಲ್ಸ್ ಅಂತ ಕರಿತಾ ಹೋಗ್ತೀವಿ. ಇದಕ್ಕೆ ಎಕ್ಸಾಂಪಲ್ ನಾವು ಹೇಳೋದಾದ್ರೆ SH ಅಂತ ಬರುತ್ತೆ, ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡಲ್ಲಿ ನಾವು ಈ ಪಾಯಿಂಟ್ಸ್ ನೋಡ್ಬೋದು. ಜನರಲ್ಲಿಗೆ ಎಲೆಕ್ಟ್ರೋಕೆಮಿಸ್ಟ್ರಿ ಸ್ಟಾರ್ಟ್ ಮಾಡಿದಾಗ ಗೊತ್ತಾಗುತ್ತೆ ನಿಮಗೆ. ಸೊಲ್ಯೂಷನ್ಸ್ ಆಫ್ ಹೈಡ್ರೋಜನ್ ಇನ್ ಪ್ಲಾಟಿನಮ್ ಬೆಸ್ಟ್ ಎಕ್ಸಾಂಪಲ್ ಫಾರ್ ದ ಸಾಲಿಡ್ ಗ್ಯಾಸ್, ಸಾಲಿಡ್ ಮತ್ತು ಗ್ಯಾಸ್ಗೆ ಎಕ್ಸಾಂಪಲ್ ಕೊಡ್ಬೋದು. ಇನ್ನೊಂದು ಲಿಕ್ವಿಡ್ ಸೊಲ್ಯೂಷನ್ ಬಂದಾಗ ಎರಡು ಲಿಕ್ವಿಡ್ ಸಾಲಿಡ್ ಅಂತ ಬರುತ್ತೆ. ಖಂಡಿತ ಕಾಮನ್ ಎಕ್ಸಾಂಪಲ್ ಇದು, ಶುಗರ್ ಪ್ಲಸ್ ವಾಟರ್, ಸಾಲ್ಟ್ ಪ್ಲಸ್ ವಾಟರ್. ಅಲ್ಲಿ ವಾಟರ್ ಲಿಕ್ವಿಡ್ ಆಗಿರುತ್ತೆ, ಶುಗರು ಸಾಲಿಡ್ ಆಗಿರುತ್ತೆ. ಎರಡೂ ಕೂಡ ಲಿಕ್ವಿಡ್ ಆಗಿದ್ರೆ ಆಲ್ಕೋಹಾಲ್ ಇನ್ ವಾಟರ್ ಅಥವಾ ಎಥನಾಲ್ ಇನ್ ವಾಟರ್. ಸೊ ಎಥನಾಲ್ ಕೂಡ ಲಿಕ್ವಿಡ್, ವಾಟರ್ ಕೂಡ ಲಿಕ್ವಿಡ್ ಆಗಿರುತ್ತೆ. ಸೊ ಅದೇ ರೀತಿ ಇನ್ನೊಂದು ಕಡೆ ಲಿಕ್ವಿಡ್ ಗ್ಯಾಸ್ ಅಂತ ಬಂದಾಗ ಖಂಡಿತವಾಗಿ ಡಿಸಾಲ್ಡ್ ಆಕ್ಸಿಜನ್, ಡಿಸಾಲ್ಡ್ ಆಕ್ಸಿಜನ್ ಅಂತ ಹೇಳಿದ್ರೆ ಖಂಡಿತವಾಗಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಅಲ್ಲಿ ಆಕ್ಸಿಜನ್ ಡಿಸಾಲ್ವ್ ಆಗಿರುತ್ತೆ ಯಾವುದರಲ್ಲಿ, ಜನರಲ್ಲಿಗೆ ವಾಟ್ರಲ್ಲಿ. ಸೊ ಹಾಗಾಗಿ O2 ಇನ್ ವಾಟರ್ ಅಂತ ಕೂಡ ಕೊಡ್ಬೋದು. ಇನ್ನೊಂದು ಬೇಕಾದ್ರೆ ಕಾರ್ಬನ್ ಡೈಆಕ್ಸೈಡ್ ಖಂಡಿತವಾಗಲು. ಸೊ ಆಕ್ಸಿಜನ್ ಡಿಸಾಲ್ಡ್ ಇನ್ ವಾಟರ್ ಅಥವಾ ಕಾರ್ಬನ್ ಡೈಆಕ್ಸೈಡ್ ಡಿಸಾಲ್ಡ್ ಇನ್ ವಾಟರ್ ಬೆಸ್ಟ್ ಎಕ್ಸಾಂಪಲ್ ಫಾರ್ ದ. ನೋಡಿ ಇಲ್ಲಿ ಆಕ್ಸಿಜನ್ ಗ್ಯಾಸ್ ಆಗಿರುತ್ತೆ, ವಾಟರು ಲಿಕ್ವಿಡ್ ಆಗಿರುತ್ತೆ. ಈ ಎಕ್ಸಾಂಪಲ್. ಲಾಸ್ಟ್ ಒನ್ ಇಸ್ ಗ್ಯಾಸು ಮತ್ತು ಸಾಲಿಡ್ ಎರಡೂ ಕೊಡೋದಾದರೆ ಕ್ಯಾಂಫೋರಿನ್ ಆಕ್ಸಿಜನ್, ಬರ್ನಿಂಗ್ ಆಫ್ ಕ್ಯಾಂಫೋರ್ ಅಂತ ಕೂಡ ಕರಿತಾ ಹೋಗ್ತೀವಿ. ಸೊ ಕ್ಯಾಂಫೋರಿನ್ ಆಕ್ಸಿಜನ್ ಅಥವಾ ನೈಟ್ರೋಜನ್ ಅಂತ ಹೇಳಿದ್ರೆ ಆಕ್ಸಿಜನ್ ಗ್ಯಾಸಸ್ ಆಗಿರುತ್ತೆ, ಈ ಕ್ಯಾಂಫೋರ್ ಸಾಲಿಡ್, ಕರ್ಪೂರ ಅಂತ ಕರಿತೀವಿ ಕ್ಯಾಂಫೋರಿಗೆ. ಇನ್ನೊಂದು ಗ್ಯಾಸು ಲಿಕ್ವಿಡ್ ಅಂತ ನೋಡೋದಾದರೆ ಕ್ಲೋರೋಫಾರ್ಮ್, CHCl3. ಸೊ ಕ್ಲೋರೋಫಾರ್ಮ್ ಕೆಮಿಕಲ್ ಫಾರ್ಮುಲಾ, ಕ್ಲೋರೋಫಾರ್ಮ್ದು CHCl3 ಅಂತ ಕರಿತೀವಿ. ಅದು ಇನ್ನೊಂದು ಬೇಕಾದ್ರೆ ಟ್ರೈಕ್ಲೋರೋಮೀಥೇನ್ ಅಂತ ಕೂಡ ಕರಿಬೋದು. ಟ್ರೈಕ್ಲೋರೋಮೀಥೇನ್ ಇಸ್ ಕಾಲ್ಡ್ ಆಸ್ ದ ಕ್ಲೋರೋಫಾರ್ಮ್. ಈ ಕ್ಲೋರೋಫಾರ್ಮಲ್ಲೂ ಕೂಡ ಕ್ಲೋರೋಫಾರ್ಮ್ ಇನ್ ನೈಟ್ರೋಜನ್ ಅಥವಾ ಆಕ್ಸಿಜನ್. ಸೊ ನೈಟ್ರೋಜನ್ ಮತ್ತು ಆಕ್ಸಿಜನ್ ಕೂಡ ಕ್ಲೋರೋಫಾರ್ಮ್ ನಾವು ಅವನ್ನ ಅಬ್ಸರ್ವ್ ಮಾಡ್ತಾ ಹೋಗ್ಬೋದು. ಸೊ ವಿಲ್ ಮೂವ್ ಲಾಸ್ಟ್ ಎರಡು ಗ್ಯಾಸಸ್ ಇದ್ದರೆ ಇಟ್ ಇಸ್ ಅ ಮಿಕ್ಸರ್ ಆಫ್ ಗ್ಯಾಸಸ್, ಇಟ್ ಇಸ್ ಮಿಕ್ಸರ್ ಆಫ್ ಏರ್. ಮಿಕ್ಸರ್ ಆಫ್ ಏರ್ ಅಂತ ಖಂಡಿತ ಕರಿಬೋದು. ಇಟ್ ಇಸ್ ಅ ಮಿಕ್ಸರ್ ಆಫ್ ಏರ್, ಎಲ್ಲ ಬರುತ್ತಲ್ಲಿ. ಸೊ ಮಿಕ್ಸರ್ ಆಫ್ ಏರಲ್ಲಿ ನಾವು ಆಕ್ಸಿಜನ್ ನೋಡ್ತೀವಿ, ನೈಟ್ರೋಜನ್ ನೋಡ್ತೀವಿ. ಅದೇ ರೀತಿ ಸೊ ಕಾರ್ಬನ್ ಡೈಆಕ್ಸೈಡ್ ಇದೆ ಮತ್ತು ಕಾರ್ಬನ್ ಮಾನಾಕ್ಸೈಡ್ ಇದೆ ಜನರಲ್ ಆಗಿ. ಸೊ ಹಾಗಾಗಿ ಇಲ್ಲಿ ಮಿಕ್ಸರ್ ಆಫ್ ಆಕ್ಸಿಜನ್ ಮತ್ತು ನೈಟ್ರೋಜನ್, ದಟ್ಸ್ ಆಲ್. ಸೊ ಇವತ್ತಿನ ಕ್ಲಾಸಲ್ಲಿ ಜಸ್ಟ್ ನಾವೇನು ಡಿಸ್ಕಸ್ ಮಾಡಿದೀವಪ್ಪ ಅಂದರೆ ಸೊಲ್ಯೂಷನ್ಸ್ ಅಂದರೆ ಏನು. ಸೊಲ್ಯೂಷನ್ಸಲ್ಲಿ ಇಫ್ ದ ಸೊಲ್ಯೂಷನ್ ಆರ್ ದ ಹೋಮೋಜಿನಿಯಸ್ ಮಿಕ್ಸರ್ಸ್ ಆಫ್ 2 or more ಸಬ್ಸ್ಟೆನ್ಸ್ ವಿಚ್ ಡು ನಾಟ್ ಕೆಮಿಕಲಿ ರಿಯಾಕ್ಟ್, ಯಾವುದೇ ಕಾರಣ ಕೆಮಿಕಲಿ ರಿಯಾಕ್ಟ್ ಆಗಲ್ಲ. ಸೊ ದೀಸ್ ಸೊಲ್ಯೂಷನ್ಸ್ ಕಂಟೈನ್ಸ್ 2 ಕಾಂಪೌಂಡ್ಸ್ ಆರ್ ಕಾಲ್ಡ್ ಇಸ್ ದ ಬೈನರಿ ಸೊಲ್ಯೂಷನ್ಸ್. ಎಕ್ಸಾಂಪಲ್ ಗ್ಲೂಕೋಸ್ ಪ್ಲಸ್ ವಾಟರ್ ಅಂತ ಕೂಡ ಕರಿತೀವಿ. ದ ಸೊಲ್ಯೂಷನ್ಸ್ ಇಫ್ ಇಟ್ ಕಂಟೈನ್ಸ್ 3 ಕಾಂಪೌಂಡ್ಸ್ ಆರ್ ಕಾಲ್ಡ್ ಇಸ್ ದ ಟೆರ್ಷಿಯರಿ ಸೊಲ್ಯೂಷನ್ಸ್ ಅಂತ ಕೂಡ ಕರಿತೀವಿ. ಬೆಸ್ಟ್ ಎಕ್ಸಾಂಪಲ್ ಎಥನಾಲ್, ಸೊಲ್ಯೂಷನ್ಸ್ ಆಫ್ ಎಥನಾಲ್ ಅಂತ ಕೂಡ ಕರಿತಾ ಹೋಗ್ತೀವಿ. ಸೊ ಅಗೇನ್ ಟೈಪ್ಸ್ ಆಫ್ ಬೈನರಿ ಸೊಲ್ಯೂಷನ್ಸ್ಗಳು, ಈ ಟೈಪ್ಸಲ್ಲಿ 3 ಟೈಪ್ ಸೊಲ್ಯೂಷನ್ಸ್ಗಳನ್ನು ನೋಡ್ತಾ ಹೋಗ್ತೀವಿ. ಅದರಲ್ಲಿ ಒಂದು ಸಾಲಿಡ್ ಸೊಲ್ಯೂಷನ್ಸ್ ಅಂತ ಬರುತ್ತೆ, ಮತ್ತು ಲಿಕ್ವಿಡ್ ಸೊಲ್ಯೂಷನ್ಸ್ ಮತ್ತೊಂದು ಯಾವುದು ಗ್ಯಾಸಿಯಸ್ ಸೊಲ್ಯೂಷನ್ಸ್ಗಳು. ಸೊ ಅದು ಸಂಬಂಧಪಟ್ಟಂಗೆ ಒಂದು ಕ್ಯಾದರ್ ಕಾಲನ್ನು ಕೂಡ ನಾವು ಸ್ಟಡಿ ಮಾಡಿದ್ದೀವಿ. ಸೊ ಫೇಸ್ಗಳಾಗಿದ್ರೆ ಏನು, ಈ ನೋಡಿ ಸಾಲಿಡ್ ಸೊಲ್ಯೂಷನ್ಸಲ್ಲಿ ಯಾವಾಗಲೂ ಕೂಡ ಸಾಲ್ವೆಂಟ್ ಸಾಲಿಡೇ ಆಗಿರುತ್ತೆ. ಒಂದು ವೇಳೆ ಅದು ಸಾಲಿಡ್ ಲಿಕ್ವಿಡ್ ಗ್ಯಾಸ್ ಇದ್ದರೆ ಯಾವ ಎಕ್ಸಾಂಪಲ್ ತೊಗೋಬೋದು ಅದನ್ನು ನಾವು ಸ್ಟಡಿ ಮಾಡಿದ್ದೀವಿ ಟ್ಯಾಬರ್ ಕಾಲಮಲ್ಲಿ. ಈ ಟ್ಯಾಬರ್ ಕಾಲಮ್ ಸ್ವಲ್ಪ ಅಬ್ಸರ್ವ್ ಮಾಡಿ. ಇದ್ರ ಮೇಲೆ ಕಂಪಲ್ಸರಿ ನಿಮಗೆ ಎಕ್ಸಾಮಲ್ಲಿ ಒಂದು ಮಸ್ತ್ ಕ್ವಶನ್ಸನ್ನು ಕೇಳ್ತಾ ಹೋಗ್ತಾರೆ ಜನರಾಗಿ. ಅವ್ರು ಎಕ್ಸಾಂಪಲ್ಸನ್ನು ಕೊಟ್ಬಿಟ್ಟು ಆ ಸಾಲ್ವೆಂಟ್ ಮತ್ತು ಸಲ್ಯೂಟ್ ಯಾವುದು ಅಂತ ಕೂಡ ಕೇಳ್ಬೋದು ಖಂಡಿತ. ಫಾರ್ ಎಕ್ಸಾಂಪಲ್ ಈಗ ನೋಡಿ ಮಿಕ್ಸರ್ ಆಫ್ ಆಕ್ಸಿಜನ್ ಆ್ಯಂಡ್ ನೈಟ್ರೋಜನ್. ಸೊ ನೇಮ್ ದ ಸಲ್ಯೂಟ್ ಆ್ಯಂಡ್ ಸಾಲ್ವೆಂಟ್ ಅಂತ ಕೇಳಿದಾಗ ನೀವೇನು ಬರೀಬೇಕಾಗುತ್ತೆ, ಎರಡು ಕೂಡ ಸಲ್ಯೂಟ್ ಈಸ್ ಗ್ಯಾಸ್, ಸಾಲ್ವೆಂಟ್ ಈಸ್ ಗ್ಯಾಸ್ ಅಂತ ಬರೀಬೇಕಾಗುತ್ತೆ. ಸೊ ಅದು ಇನ್ನೊಂದು ಯಾವುದು ಬೇಕಾದ್ರೆ ಸೊ ಆಲ್ಕೋಹಾಲ್ ಇನ್ ವಾಟರ್ ಅಂತ ಕೇಳಿದಾಗ ಅಲ್ಲೂ ಕೂಡ ಸಲ್ಯೂಟ್ ಲಿಕ್ವಿಡ್ ಮತ್ತು ಎರಡು ಕೂಡ ಲಿಕ್ವಿಡ್ ಅಂತ ಬರೀಬೇಕಾಗುತ್ತೆ. ಅವರು ಎಕ್ಸಾಂಪಲ್ಸನ್ನು ಕೊಟ್ಬಿಟ್ಟು ಅವ್ರದ ಸಾಲ್ವೆಂಟ್ ಮತ್ತು ಸಲ್ಯೂಟ್ನ ಫೇಸ್ ಬರೀ ಅಂತ ಕೇಳ್ಬೋದು. ಫೇಸ್ ಅಂತ ಫೇಸ್ 3 ಫೇಸ್, ಲಿಕ್ವಿಡ್, ಸಾಲಿಡ್ ಮತ್ತು ಗ್ಯಾಸ್. ಎಕ್ಸಾಂಪಲ್ಸನ್ನು ಕೊಟ್ಬಿಟ್ಟು ಸಲ್ಯೂಟ್ ಮತ್ತು ಸಾಲ್ವೆಂಟ್ನ ಫೇಸ್ ಬರೀ ಅಂತ ಕೂಡ ಕೇಳ್ಬೋದು. ಅಥವಾ ಎಕ್ಸಾಂಪಲ್ನ ಕೊಡದೇ ಡೈರೆಕ್ಟಾಗಿ ಗಿವನ್ ಎಕ್ಸಾಂಪಲ್ ಫಾರ್, ಸೊ ಗಿವ್ ಆ್ಯನ್ ಎಕ್ಸಾಂಪಲ್ ಫಾರ್ given example for if the solvent is liquid and solute is solid ಅಂತ ಕೂಡ ಕೇಳಬಹುದು. ಅವ್ರು ಯೋಚನೆ ಮಾಡಬೇಕಾದ ಯಾವುದಕ್ಕೆ ಅಂತ ಎಕ್ಸಾಂಪಲ್. ಅಥವಾ given example for solvent is gas and solute is solid ಅಂತ ಕೂಡ ಕೇಳಬಹುದು ಜನರಲಾಗಿ. ಓಕೆ, ಸೊ ನೀವು ಅರ್ಥ ಮಾಡ್ಕೋಬೇಕು, ಯಾವುದು ಸಾಲ್ವೆಂಟ್ ಇರುತ್ತೋ ಅದೇ ಸೊಲ್ಯೂಷನ್ಸ್ ಅಂತ. ಸೊಲ್ಯೂಷನ್ಸ್ ಹೇಳಲ್ಲ ಅವರು. ಇಫ್ ದ ಸಾಲ್ವೆಂಟ್ ಈಸ್ ಲಿಕ್ವಿಡ್ ಅಂತ ಹೇಳಿದ್ರೆ ಲಿಕ್ವಿಡ್ ಸೊಲ್ಯೂಷನ್ಸ್ ಅಂತ ಅರ್ಥ. ಇಫ್ ದ ಸಾಲ್ವೆಂಟ್ ಈಸ್ ಸಾಲಿಡ್ ಅಂತ ಹೇಳಿದ್ರೆ ಸಾಲಿಡ್ ಸೊಲ್ಯೂಷನ್ ಅಂತ ಅರ್ಥ. ಇಫ್ ದ ಸಾಲ್ವೆಂಟ್ ಈಸ್ ಗ್ಯಾಸ್ ಅಂತ ಹೇಳಿದ್ರೆ ಅದು ಗ್ಯಾಸ್ ಅಂತ ಅರ್ಥ. ನೆನ್ಪಿಡ್ಕೋಬೇಕು. ಅವರೇ ಕೇಳ್ತೀನಿ, ಗಿವ್ ಎನ್ ಎಕ್ಸಾಂಪಲ್ ಇಫ್ ದ ಸಾಲ್ವೆಂಟ್ ಈಸ್ ಗ್ಯಾಸ್ ಆ್ಯಂಡ್ ದ ಸಲ್ಯೂಟ್ ಈಸ್ ಸಾಲಿಡ್ ಅಂತ ಕೇಳ್ಬೋದು. ಇಫ್ ದ ಸಾಲ್ವೆಂಟ್ ಈಸ್ ಗ್ಯಾಸ್ ಅಂತ ಬಂತು ಅಂದರೆ ಅದು ಗ್ಯಾಸಿಯಸ್ ಸೊಲ್ಯೂಷನ್. ಸಾಲ್ವೆಂಟ್ ಅನ್ನೋ ವರ್ಡ್ ಸಾಲಿಡ್ ಅಂತ ಬಂದರೆ ಅದು ಸಾಲಿಡ್ ಸೊಲ್ಯೂಷನ್. ಸಾಲ್ವೆಂಟ್ ಅನ್ನೋ ವರ್ಡ್ ಲಿಕ್ವಿಡ್ ಅಂತ ಬಂದರೆ ಅದು ಲಿಕ್ವಿಡ್ ಸೊಲ್ಯೂಷನ್. ದಟ್ಸ್ ಆಲ್. ಇಷ್ಟು ಪಾಯಿಂಟ್ಸನ್ನು ನೀವು ಕ್ಲಿಯರ್ ಕಟ್ ನೋಡಿಕೊಂಡ್ರೆ ಸಾಕು. ಇಷ್ಟು ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಕಾನ್ಸಂಟ್ರೇಷನ್ ಟರ್ಮ್ಸ್ ಅಂತ ಕೂಡ ಹೇಳ್ತೀವಿ. ಅಥವಾ ಇನ್ನೊಂದು ಕೂಡ ನಾವು ಹೇಳ್ಬೇಕಂತ ಹೇಳಿದ್ರೆ ಯೂನಿಟ್ಸ್ ಟು ಎಕ್ಸ್ಪ್ರೆಸ್ ದ
ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಷನ್ಸ್ ಯಾವ ಯೂನಿಟ್ಸಿಂದ ಕಾನ್ಸಂಟ್ರೇಷನ್ಸ್ ಆಫ್ ಸೊಲ್ಯೂಷನ್ಸ್ ಎಕ್ಸ್ಪ್ರೆಸ್ ಮಾಡ್ತೀರಾ, ಅಲ್ಲಿ ಮೊಲ್ಯಾರಿಟಿ ಮತ್ತು ಮೋಲ್ ಫ್ರಾಕ್ಷನ್ಸ್ ಅಂತ ಬರುತ್ತೆ. ಮೊಲ್ಯಾರಿಟಿನ ಕ್ಯಾಪಿಟಲ್ ಎಮ್ ಅಂತ ಕರಿತೀವಿ, ಮೊಲ್ಯಾರಿಟಿನ ಸ್ಮಾಲ್ ಎಮ್ ಅಂತ ಕರಿತೀವಿ, ಎಕ್ಸ್ ಅಂತ ಹೇಳಿದ್ರೆ ಅದನ್ನು ಮೋಲ್ ಫ್ರಾಕ್ಷನ್ ಅಂತ ಕೂಡ ಕರಿತೀವಿ. ಸೊ ಅದನ್ನು ಒಂದು ಸ್ವಲ್ಪ ನಾವು ನೋಡ್ಕೊಂಡ್ಬಿಡೋದು ನೆಕ್ಸ್ಟ್ ಕ್ಲಾಸಲ್ಲಿ, ಅಷ್ಟು ನೋಡ್ಕೊಳ್ಳೋಣ. ಓಕೆ, ದಟ್ಸ್ ಆಲ್. ಥ್ಯಾಂಕ್ ಯು.